ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ UG ಕೋರ್ಸ್ಗಳಿಗೆ ಎರಡನೇ ಸುತ್ತಿನ ಸೀಟು ಹಂಚಿಕೆ ಪ್ರಕ್ರಿಯೆಯನ್ನು ಮುಗಿಸಿ ಈಗಾಗಲೇ ತಾವು ಎಲ್ಲ ಕಾಲೇಜಿಗೆ ಸಹ ಸೇರ್ಪಡೆಗೊಂಡಿದ್ದೀರಾ. ಕೆಲವರು ಮುಂದಿನ ಸುತ್ತಿಗೆ ಭಾಗವಹಿಸಲಿಕ್ಕೆ ತಮಗೆ ಇಚ್ಛೆಯನುಸಾರ ತಾವು ಇಚ್ಛೆಗಳನ್ನು ದಾಖಲಿಸಿದ್ದೀರಾ. ತಮಗೆಲ್ಲರಿಗೂ ಗೊತ್ತಿರುವಂತೆ ಆರಂಭದಲ್ಲಿ ನಾವು MCC ಟೈಮ್ ಟೇಬಲ್ ಅಂತೆ ನಾವು ನಮ್ಮ ಒಂದು ಕೌನ್ಸಿಲಿಂಗ್ ಶೆಡ್ಯೂಲನ್ನು ನಾವು ಮಾಡಿದ್ವಿ. ತಮಗೆಲ್ಲ ಗೊತ್ತಿರುವಂತೆ ನಮ್ಮದು ಕಂಬೈನ್ಡ್ ಕೌನ್ಸಿಲಿಂಗ್ ಆಗಿರುತ್ತೆ. ವಿದ್ಯಾರ್ಥಿಗಳು ತಮ್ಮ ಮೆಡಿಕಲ್ಲು ಸಿಕ್ಕಿಲ್ಲ ಅಂದರೆ ಡೆಂಟಲ್ಲು, ಸಿಕ್ಕಿಲ್ಲ ಅಂತಂದರೆ ಆಯುಷು, ಆಮೇಲೆ ಇಂಜಿನಿಯರಿಂಗು, ವೆಟರ್ನರಿ ಈ ಥರದ್ದು ತೀರ್ಮಾನಗಳು ಮಾಡುವ ಹಿನ್ನೆಲೆಯಲ್ಲಿ ನಾವು ಈ ಎಲ್ಲ ಕೋರ್ಸುಗಳಿಗೆ ಒಮ್ಮಿಗೆ ಕೌನ್ಸಿಲಿಂಗ್ ಮಾಡುವಂತಹ ಅನಿವಾರ್ಯತೆ ಮತ್ತು ಜವಾಬ್ದಾರಿ ಪ್ರಾಧಿಕಾರದ ಮೇಲಿದೆ. ಮೊದಲನೇ ಸುತ್ತಿನಲ್ಲಿ ಸಹ ತುಂಬ ಡಿಲೇ ಆಗಿ ನಾವು ಮಾಡಿದ್ವಿ. ಎರಡನೇ ಸುತ್ತಿನಲ್ಲಿ ನಾವು ಆಪ್ಷನ್ ಎಲ್ಲ ತಮ್ಮ ಹತ್ರ ತೆಗೆದುಕೊಂಡು ಕೌನ್ಸಿಲಿಂಗ್ ಶುರು ಮಾಡಲಿಕ್ಕೆ ಅಂತೇಳಿ ನಾನೆಲ್ಲ ತಮ್ಮ ಮುಂದೆ ಹೇಳಿದ್ದೆ. MCC ಅವರು ಎರಡನೇ ಸುತ್ತಿನ ಫಲಿತಾಂಶ ಪ್ರಕಟಣೆ ಮಾಡಿದ ನಂತರ ನಾವು ಏನು ಪ್ರಾವಿಷನಲ್ ಅಥವಾ ಮಾಕ್ ರಿಸಲ್ಟ್ ಅಂತ ಪಬ್ಲಿಷ್ ಮಾಡಿರ್ತೀವಿ. ಯಾರಾದ್ರೂ ಕ್ವಿಟ್ ಮಾಡಿ MCCನಲ್ಲಿ ಸೀಟ್ ಸಿಕ್ಕಿದವರು ಕ್ವಿಟ್ ಮಾಡಿ ನಮ್ಮಿಂದ ಹೋಗುವಂಥದ್ದಿದ್ದರೆ ಹೋಗಲಿ, ಅದರ ನಂತರ ನಾನು ರೀರನ್ ಮಾಡಿ ಎರಡನೇ ಸುತ್ತಿನ ಫಲಿತಾಂಶವನ್ನು ಪ್ರಕಟಿಸಿ ಅಡ್ಮಿಷನ್ ಆಗುವಂಥದ್ದಕ್ಕೆ ಅವಕಾಶ ಕೊಡ್ತೀವಿ ಅಂತ. ಬಟ್ ಅನ್ಫಾರ್ಚುನೇಟ್ಲಿ MCC ಅವರು ರಿಸಲ್ಟ್ ಪಬ್ಲಿಷ್ ಮಾಡಲಿಲ್ಲ. ಅವರು ನಿರಂತರವಾಗಿ ಮುಂದೂಡ್ಕೊಂಡು ಬಂದ ಹಿನ್ನೆಲೆಯಲ್ಲಿ ನಾವು ಮೆಡಿಕಲ್ಲು ಮತ್ತು ಡೆಂಟಲನ್ನು ಹೊರತುಪಡಿಸಿ ಆಯುಷು ಮೊದಲ ಬಾರಿ ನಮಗೆ ಬಂದಿದ್ದ ಕಾರಣಕ್ಕೋಸ್ಕರ ಅದು ನೀಟ್ ರ್ಯಾಂಕ್ ಆಧರಿಸಿ ಮಾಡುವಂಥದ್ದಾದರೂ ಸಹ ಅದಕ್ಕೆ MCC ಅವರೇನು ಟೈಮ್ ಟೇಬಲ್ ಕೊಡಲ್ಲ. ಆ ಹಿನ್ನೆಲೆಯಲ್ಲಿ ಆಯುಷನ್ನು UG ಕೋರ್ಸ್ಗಳ ಜೊತೆ ಸೇರಿಸಿ ನಾನು ಎರಡನೇ ಸುತ್ತನ್ನು ನಾವು ಅಡ್ಮಿಷನ್ಸನ್ನು ಮಾಡಿಸಿದ್ವಿ. ಮೆಡಿಕಲ್ಲು ಮತ್ತು ಡೆಂಟಲ್ಲು ಮಾಕ್ ಆರ್ ಪ್ರಾವಿಷನಲ್ ರಿಸಲ್ಟ್ ಅಂತೇಳಿ ನಾವು ಪಬ್ಲಿಷ್ ಮಾಡಿ ಅದನ್ನು ಸೈಡಿಗೆ ತೆಗೆದಿಟ್ಬಿಟ್ಟು ಉಳಿದಂಥ ಎಲ್ಲ ಕೋರ್ಸಿಗೆ ನಾವು ಅಡ್ಮಿಷನ್ ಮಾಡಿಸಿದ್ವಿ. ಈಗ ನಮ್ಮದು UG ಕೋರ್ಸ್ಗಳ ಅಡ್ಮಿಷನ್ ಪ್ರಕ್ರಿಯೆ ಸಹ ಮುಕ್ತಾಯ ಆಗಿದೆ. ಆದರೆ ಇಲ್ಲಿವರೆಗೆ MCCಯಿಂದ ಎರಡನೇ ಸುತ್ತಿನ ಫಲಿತಾಂಶ ಬಂದಿಲ್ಲ. ಹಾಗಾಗಿ ನಾವು ಮುಂದುವರಿಯುವಂಥದ್ದಕ್ಕೆ ಕೆಲವೊಂದು ಬದಲಾವಣೆ ಮಾಡಿಕೊಳ್ಳುವಂಥದ್ದು ನಮಗೆ ಪ್ರಾಧಿಕಾರಕ್ಕೆ ಅನಿವಾರ್ಯ ಆಗಿದೆ. ಈ ಹಿನ್ನೆಲೆ ಒಳಗಡೆ ನಾವು ಈಗ ಮೂರನೇ ಸುತ್ತು UG ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ನಾವು ಮಾಡಬೇಕಾಗಿದೆ. ಡೆಂಟಲ್ಲು ಮತ್ತು ಆಯುಷಿಗೆ ಎರಡನೇ ಸುತ್ತಿನ ಕೌನ್ಸಿಲಿಂಗನ್ನೇ ಮಾಡುವಂಥದ್ದಕ್ಕೆ ನಮಗೆ MCC ಅವ್ರದ್ದು ಇನ್ನೂ ಫಲಿತಾಂಶ ಬರಲಿಲ್ಲ. ಇನ್ನೂ ಅವರು ಈಗ ಆಪ್ಷನ್ ಎಂಟ್ರಿ ರಿಜಿಸ್ಟ್ರೇಷನ್ ಪ್ರಕ್ರಿಯೆಯನ್ನು ನಡೆಸ್ತಾ ಇದ್ದಾರೆ. ಈ ಎಲ್ಲ ಹಿನ್ನೆಲೆ ಒಳಗಡೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಲವೊಂದು ಬದಲಾವಣೆಗಳೊಂದಿಗೆ ನಾವು ತೀರ್ಮಾನವನ್ನು ಮಾಡಿದ್ದೀವಿ. ಆ ಬದಲಾವಣೆಗಳೇನು ಅನ್ನುವಂಥದ್ದು ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ನಾನು ತಿಳಿಸ್ಲಿಕ್ಕೆ ನಾನಿವತ್ತು ತಮ್ಮ ಮುಂದೆ ಇದ್ದೀನಿ. ನಾವು ಮೂರನೇ ಸುತ್ತು, ಹಿಂದೆ ಎರಡನೇ ಮುಂದುವರಿದ ಸುತ್ತು, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಕರೀತಿದ್ರು ಇಂಜಿನಿಯರಿಂಗು ಮತ್ತು ಅದಕ್ಕೆಲ್ಲ. ತಮಗೆಲ್ಲ ಗೊತ್ತಿರುವಂತೆ ಆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅನ್ನುವಂಥದ್ದನ್ನು ನಾವು ಬಿಟ್ಟು ಮೂರನೇ ಸುತ್ತು ಅಂತೇಳಿ ನಾವು ಈ ಸರಿ ಕರಿತೀವಿ. ಯಾಕೆ ಅಂತಂದ್ರೆ ತಮಗೆಲ್ಲ ಗೊತ್ತಿದೆ, ನಮ್ಮ ಇಂಜಿನಿಯರಿಂಗ್ ಕಾಲೇಜು, ಖಾಸಗಿ ಕಾಲೇಜುಗಳ ಒಕ್ಕೂಟ ಮತ್ತು ಸರ್ಕಾರದ ಮಧ್ಯೆ ಆಗಿರುವಂಥ ಒಪ್ಪಂದದ ಪ್ರಕಾರ AICT ಅವರು ಏನು ಟೆಕ್ನಿಕಲ್ ಕೋರ್ಸಸ್ಸಿಗೆ ಅಡ್ಮಿಷನ್ ಟೈಮ್ ಟೇಬಲ್ ಕೊಡ್ತಾರೆ, ಕೊನೆಯ ದಿನಾಂಕಕ್ಕೆ -10 ಡೇಸ್ವರೆಗೆ ನಾವು ಎಷ್ಟು ಸುತ್ತುಗಳನ್ನು ಬೇಕಾದರೂ ಮಾಡ್ಬೋದು ಅಂತ ಅಗ್ರಿಮೆಂಟ್ ಆಗಿತ್ತು. ಅದರಂತೆ ತಮಗೆಲ್ಲ ಗೊತ್ತಿದೆ, AICT ಅವರ ಒಂದು ಟೆಕ್ನಿಕಲ್ ಕೋರ್ಸಸ್ಸಿಗೆ ಕಟ್ ಆಫ್ ಡೇಟ್ ಬಂದು 15ನೇ ತಾರೀಕು. ನಮ್ಮ ರಾಜ್ಯದಿಂದ ನಾವು ವಿಸ್ತರಣೆ ಮಾಡುವಂಥದ್ದಕ್ಕೆ ಮನವಿ ಕಳಿಸಿದ್ದೀವಿ. ಆದರೆ ಇಲ್ಲಿವರೆಗೆ ನಮ್ಮ ಮನವಿಯ ಕುರಿತು ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ AICTಯಿಂದ. ಹಾಗಾಗಿ ಬಂದಿಲ್ಲ ಅಂದ್ಕೊಂಡೇ ನಾವು ಈಗ ಮೂರನೇ ಸುತ್ತನ್ನು ಮಾಡಬೇಕಾಗಿದೆ. ಖಾಸಗಿ ಕಾಲೇಜು ಒಕ್ಕೂಟದವರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ, -10 ಡೇಸ್ ಬದಲು ನಾವು ಒಂದು 5 ಡೇಸ್ ಹೊತ್ತಿಗೆ ತಮಗೆ ಕೊಡ್ತೀವಿ ಅಂತ. ಅಂದರೆ ನಾವು 10ನೇ ತಾರೀಕು ಹೊತ್ತಿಗಾದ್ರೂ ಅವರಿಗೆ ಉಳಿದಂಥ ಸೀಟ್ಗಳನ್ನ ಕೊಡುವಂತಹ ಅನಿವಾರ್ಯತೆ ನಮಗೆ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಮೂರನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಶುರು ಮಾಡ್ತಾ ಇದ್ದೀವಿ. ಏನಪ್ಪ ಮೂರನೇ ಸುತ್ತಿನಲ್ಲಿ ಬದಲಾವಣೆಗಳೇನಿರುತ್ತೆ, ಯಾವ್ಯಾವ ರೀತಿ ನಮ್ಮದು ಇರುತ್ತೆ ತಮಗೆಲ್ಲ ಗೊತ್ತಿದೆ. ಎರಡನೇ ಸುತ್ತಿನಲ್ಲಿ ತಾವು ತುಂಬ ಖುಷಿ ಇದೆ ಅಂತಂದರೆ ತಾವು ಚಾಯ್ಸನ್ನು ಹಾಕಿ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಿದ್ದೀರಾ. ನೀವು ನಮ್ಮ ಕೌನ್ಸಿಲಿಂಗ್ ಪ್ರಕ್ರಿಯೆಯಿಂದ ಹೊರಗಡೆ ಹೋಗಿದ್ದೀರಾ. ನಿಮ್ಮ ಬಗ್ಗೆ ಏನು ನಿಮಗೆ ತಿಳಿಸುವಂಥ ಮಾಹಿತಿ ಏನೂ ಇರಲ್ಲ. ಕೆಲವರು ಚಾಯ್ಸ್ 2 ಹಾಕಿ ಫೀಸ್ ಕಟ್ಟಿದ್ದೀರಾ. ಅಂದರೆ ನಿಮ್ಮದು ಹೈಯರ್ ಆಪ್ಷನ್ಸ್ಗಳ್ನ ನಿಮಗೆ ರಿಅರೇಂಜ್ ಮಾಡೋದಕ್ಕೆ ನಾವು ಬಿಡಬೇಕಾಗುತ್ತೆ. ಕೆಲವರು ಚಾಯ್ಸ್ 3 ಹಾಕಿ 10,000 ರೂಪೀಸ್ ಹಣವನ್ನು ಕಟ್ಟಿದ್ದೀರಾ ಕಾಶ್ ಆ್ಯಂಡ್ ಡೆಪಾಸಿಟ್ ಆಗಿ. ನೀವುಗಳು ಮೆಡಿಕಲ್ ಮತ್ತು ಡೆಂಟಲ್ ಕೋರ್ಸಿಗೆ ಹೊರತುಪಡಿಸಿ ಉಳಿದಂತಹ ಎಲ್ಲ ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ತಾವು ಲಾಗಿನ್ ಆಗಿ
ರೀಅರೇಂಜ್ ಮಾಡಬಹುದು, ಡಿಲೀಟ್ ಮಾಡಬಹುದು. ಜೊತೆಗೆ ಈ ಹಿಂದೆ ಎರಡನೇ ಮುಂದುವರಿದ ಸುತ್ತಿನಲ್ಲಿ ಹೊಸ ಕಾಲೇಜುಗಳನ್ನು ಹಾಕುವಂಥದ್ದಕ್ಕೆ ಅವಕಾಶ ಕೊಡ್ತಾ ಇದ್ವಿ. ಅದನ್ನು ನಾವು ಈ ಬಾರಿ ಸಹ ಕೊಟ್ಟಿದ್ದೀವಿ. ಎಕ್ಸೆಪ್ಟ್ ಡೆಂಟಲ್ ಆ್ಯಂಡ್ ಮೆಡಿಕಲ್, ಉಳಿದಂಥ ಎಲ್ಲ ಪ್ರೊಫೆಷನಲ್ ಕೋರ್ಸಸ್ ಏನಿದೆ, ತಾವು ಯಾರು ಚಾಯ್ಸ್ 2 ಹಾಕಿ ನಮ್ಮ ಸಿಸ್ಟಮ್ ಒಳಗಡೆ ಇದ್ದೀರಾ, ಯಾರು ಚಾಯ್ಸ್ 3 ಹಾಕಿ ನಮ್ಮ ಸಿಸ್ಟಮ್ ಒಳಗಡೆ ಬಂದಿದ್ದೀರಾ, ತಾವುಗಳು ಹೊಸ ಕಾಲೇಜುಗಳು ಯಾವುದು ಅಂದರೆ ತಾವು ಹಿಂದೆ ಹಾಕಿಲ್ಲದೆ ಇರ್ಬೋದು. ಯಾಕೆಂದರೆ ಫಸ್ಟ್ ರೌಂಡಲ್ಲಿ ಹಾಕಿದ್ದನ್ನೇ ನಾವು ಸೆಕೆಂಡ್ ರೌಂಡಿಗೆ ತಗೊಂಡಿದ್ವಿ, ನಿಮಗೆ ಹೊಸದು ಹಾಕೋದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಆದರೆ ಈ 3ನೇ ಸುತ್ತು ಆಗಿರುವಂಥದ್ದು ಹಿನ್ನೆಲೆಯಲ್ಲಿ ತಾವು ಸೀಟ್ ಮ್ಯಾಟ್ರಿಕ್ಸ್ ಆಧಾರದ ಮೇಲೆ ತಾವು ಹೊಸ ಕಾಲೇಜುಗಳನ್ನು ಹಾಕಿಕೊಳ್ಳಬಹುದು. ಎಕ್ಸೆಪ್ಟ್ ಡೆಂಟಲ್ ಆ್ಯಂಡ್ ಮೆಡಿಕಲ್. ಡೆಂಟಲ್ ಮತ್ತು ಮೆಡಿಕಲಲ್ಲಿ ಸಣ್ಣ ಬದಲಾವಣೆಗಳನ್ನ ನಾನು ನಂತರದ ಸಮಯದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಇದೇ ವಿಡಿಯೋದಲ್ಲಿ. ಇಲ್ಲಿ ನಾನು ಹೇಳುವಂಥದ್ದು ವಿಶೇಷವಾಗಿ ಕೆಲವು ವಿದ್ಯಾರ್ಥಿಗಳು ಮೊದಲ ಸುತ್ತಿನಲ್ಲಿ 2ನೇ ಸುತ್ತಿನಲ್ಲಿ ಅದೇ ಆಪ್ಷನ್ಸ್ನ ಇಟ್ಕೊಂಡಿದ್ರಿ. ಇವತ್ತು ಎಷ್ಟು ನಮ್ಮ ಇಂಜಿನಿಯರಿಂಗ್ ರ್ಯಾಂಕ್ ಕೊಟ್ಟಿರುವಂಥದ್ದೇ ನಾವು 2,80,000 ತನಕ ಇಂಜಿನಿಯರಿಂಗ್ ರ್ಯಾಂಕ್ ಕೊಟ್ಟಿದ್ದೀವಿ. ತುಂಬ ಬಡ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಕಲಿಯುವಂತಹ ಕನಸನ್ನು ಕಂಡಿರ್ತೀರಾ, ಕಡಿಮೆ ಶುಲ್ಕ ಬೇಕು ಅಂತ ಹೇಳಿರ್ತೀರಾ, ತಮಗೆ ಆದರೆ ಸೀಟೇ ಸಿಗ್ತಾ ಇಲ್ಲ. ಯಾಕೆ ಅಂತಂದರೆ ನೀವು ಸರಿಯಾದ ರೀತಿಯ ಆಪ್ಷನ್ಗಳನ್ನ ತಾವು ಹಾಕಿಕೊಂಡಿಲ್ಲ. ಕೆಲವೇ ಟಾಪ್ ಕಾಲೇಜ್ ಅಂತ ಕೆಲವೇ ಆಪ್ಷನ್ಸ್ಗಳನ್ನ ನೀವು ಹಾಕಿಬಿಟ್ಟಿದ್ದೀರಾ. ಆದರೆ ಸಾಕಷ್ಟು ಕಾಲೇಜ್, ಉದಾಹರಣೆಗೆ ತಾವು ನೋಡ್ಬೋದು, ನಿಮ್ಮ ಮಾಹಿತಿಗೋಸ್ಕರ ನಾನು 3 ದಿನಗಳ ಹಿಂದೆಯೇ ನಾನು 2ನೇ ಸುತ್ತಿನಲ್ಲೂ ಹಂಚಿಕೆ ಆಗದ ಕಾಲೇಜುಗಳ ಸೀಟ್ ಮ್ಯಾಟ್ರಿಕ್ಸನ್ನು ಪಬ್ಲಿಷ್ ಮಾಡಿದ್ದೀನಿ ನಿಮ್ಮ ಮಾಹಿತಿಗೋಸ್ಕರ. ತಾವುಗಳು ದಯಮಾಡಿ ಈ ಕಾಲೇಜುಗಳನ್ನು ನಿಮ್ಮ ಲಾಗಿನ್ನಲ್ಲಿ ಎಂಟ್ರಿ ಮಾಡಿ, ನಿಮಗೆ ಖಂಡಿತ ಸೀಟ್ ಅಲಾಟ್ ಆಗುತ್ತೆ. 8,000ದಷ್ಟು ಸೀಟ್ಗಳು ಇಂಜಿನಿಯರಿಂಗಲ್ಲಿ ಉಳಿದಿದೆ, ಸೆಕೆಂಡ್ ರೌಂಡಲ್ಲಿ ಅಲಾಟೇನೇ ಆಗಿಲ್ಲ. ಅಲಾಟ್ ಆಗಿಲ್ಲ ಅಂತಂದರೆ ಏನರ್ಥ? ಆ ಕಾಲೇಜ್ ಚೆನ್ನಾಗಿಲ್ಲ, ಬ್ರಾಂಚ್ ಚೆನ್ನಾಗಿಲ್ಲ ಅನ್ನುವಂಥದ್ದು ಅದೇ ಅರ್ಥ ಏನಲ್ಲ. ತಾವು ಮೊದಲ ಸುತ್ತಲ್ಲಿ ನಾವು ಎಷ್ಟು ಬೇಕಾದರೂ ಆಪ್ಷನ್ ಹಾಕಿ ಅಂತ ತಮಗೆ ಹೇಳಿದ್ವಿ, ಆದರೂ ಸಹ ಕೆಲವು ಮಕ್ಕಳು ಆಪ್ಷನ್ಗಳನ್ನ ಸರಿಯಾಗಿ ಹಾಕಿಲ್ಲ. ಈ ಕಾರಣಕ್ಕೋಸ್ಕರ ನಿಮಗೆ ನಿಮ್ಮ ರ್ಯಾಂಕ್ ಇದೆ, ಕಾಲೇಜಲ್ಲಿ ಸೀಟ್ ಇದೆ, ಬಟ್ ನಿಮ್ಮ ಆಪ್ಷನ್ ಇಲ್ಲ, ಅಲಾಟ್ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಈ ಸುತ್ತಿನಲ್ಲಿ ಹೊಸದಾಗಿ ಕಾಲೇಜ್ ಹಾಕಲಿಕ್ಕೆ ನಾವು ಅವಕಾಶವನ್ನು ಕೊಡ್ತಾ ಇದ್ದೀವಿ. ಅದು ಸದುಪಯೋಗ ಪಡಿಸ್ಕೊಳ್ಳಿ. ದಯಮಾಡಿ ತಾವು ಈ ಸೀಟ್ಗಳನ್ನು ಹಾಕಿ. ಮುಂದುವರೆದು ಒಂದು ಸರ್ಕಾರದಲ್ಲಿ ತಾವೆಲ್ಲ ಪೇಪರಲ್ಲಿ ಸಹ ನೋಡಿದ್ದೀರಾ, ಕೆಲವು ವಿದ್ಯಾರ್ಥಿಗಳ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛೆ ಪಡ್ತೀನಿ. ಕರ್ನಾಟಕ ರಾಜ್ಯದಲ್ಲಿ 17 ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳು ಸಹ ಇದೆ. ಎಲ್ಲ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಅದ್ಭುತವಾದಂತಹ ಮೂಲಭೂತ ಸೌಕರ್ಯಗಳು ಸಹ ಇದೆ. ಅಲ್ಲಿ ಕೆಲವೊಂದು ಕೋರ್ಸ್ಗಳಿಗೆ 50% ಶುಲ್ಕ ವಿನಾಯಿತಿಯನ್ನು ಸರ್ಕಾರ ನೀಡಿದೆ. ಇದನ್ನು ದಯಮಾಡಿ ಸದುಪಯೋಗ ಪಡಿಸ್ಕೊಳ್ಳಿ. ಮತ್ತು ಇಂಜಿನಿಯರಿಂಗ್ ಕಲಿಯುವಂತಹ ಆಸಕ್ತಿ ಇರುವಂತಹ ವಿದ್ಯಾರ್ಥಿಗಳಿಗೆ ನಾನು ತಾಂತ್ರಿಕ ಶಿಕ್ಷಣ ಇಲಾಖೆಯ ನಿರ್ದೇಶಕನಾಗಿ ಸಹ ಕೆಲಸ ಮಾಡ್ತಾ ಇರುವ ಹಿನ್ನೆಲೆಯಲ್ಲಿ ತಮಗೊಂದು ಕಿವಿ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇದು ಅಪಾರ್ಟ್ ಫ್ರಮ್ ಕೌನ್ಸಿಲಿಂಗ್. ಇಂಜಿನಿಯರಿಂಗ್ ಕೆಲವು ಮಧ್ಯಮ ವರ್ಗ ಮತ್ತು ಮಧ್ಯಮ ವರ್ಗಕ್ಕಿಂತ ಕೆಳಗಿನಿರುವಂಥವರು ಒಂದು ಶಿಕ್ಷಣವನ್ನು ಪೂರೈಸಿ ಉದ್ಯೋಗ ಪಡಿಬೇಕು, ಉದ್ಯೋಗ ಬೇಕೇ ಬೇಕು ಅನ್ನುವಂಥವ್ರು ಕೆಲವರು ಇರ್ತಾರೆ. ಕೆಲವರು ನಾವು ಡಿಗ್ರಿ ಅಷ್ಟೇ ಮಾಡಬೇಕು, ನಮಗೆ ಉದ್ಯೋಗ ಏನು ಅಂತ ಅಗತ್ಯ ಇಲ್ಲ, ನಾವು ನಾಲೆಡ್ಜಿಗೋಸ್ಕರ ಶಿಕ್ಷಣ ಪಡಿಬೇಕು ಅಂತಿರುವಂಥವ್ರು. ನನ್ನ ವಿನಂತಿ, ಯಾರೆಲ್ಲ ಒಂದು ಶಿಕ್ಷಣ ಪಡೆದ ನಂತರ ಯಾವುದೇ ಒಂದು ಪ್ರೊಫೆಷನಲ್ ಡಿಗ್ರಿ ಮಾಡಿದ ನಂತರ ನನಗೆ ಉದ್ಯೋಗನೇ ಬೇಕು, ನನ್ನ ಒಂದು ಕುಟುಂಬ ನಡೀಲಿಕ್ಕೆ ಅನ್ನುವಂತಹ ವಿದ್ಯಾರ್ಥಿಗಳು, ಪೋಷಕರು ಇದ್ದೀರಾ, ದಯಮಾಡಿ ತಾವು ಸಮಾಧಾನವಾಗಿ ಕುಳಿತುಕೊಂಡು ತಾವು ಸ್ವಲ್ಪ ನೋಡಿ. ಆಮೇಲೆ ಕೆಲವು ನಾನು ವಿದ್ಯಾರ್ಥಿಗಳನ್ನ ನೋಡ್ತೀನಿ, ಇಂಜಿನಿಯರಿಂಗಿಗೆ ಖಾಸಗಿ ಕಾಲೇಜುಗಳಲ್ಲಿ ಶುಲ್ಕ ಮತ್ತು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಶುಲ್ಕ, ಬೇರೆ ಬೇರೆ ಕೋರ್ಸ್ಗಳದ್ದು ಶುಲ್ಕ ಮತ್ತು ತಾವು ಹೊಂದಿರುವಂತಹ ರ್ಯಾಂಕು, ಇದೆಲ್ಲದನ್ನು ಪರಿಗಣಿಸಿ ತಾವು ನಿರ್ಧಾರ ಮಾಡಬೇಕಾಗತ್ತೆ. ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಲ್ಲಿ 5 ಬ್ರಾಂಚ್ಗಳಿಗೆ ಕೇವಲ 20,000 ರಿಂದ 25,000 ಶುಲ್ಕ ಸರ್ಕಾರ ನಿಗದಿಪಡಿಸಿದೆ. ಈ ಬಡ ಮಕ್ಕಳಿಗೆ ಅನುಕೂಲ ಆಗಲಿ, ಅವರು ಉದ್ಯೋಗ ಮಾಡಲಿಕ್ಕೆ ಇಂಜಿನಿಯರಿಂಗ್ ಕೋರ್ಸ್ ಮುಗಿತಿದ್ದಂಗೆ ಅವರಿಗೆ ಉದ್ಯೋಗ ಸಿಗಲಿ ಅನ್ನುವ ಹಿನ್ನೆಲೆ ಒಳಗಡೆ ಅದನ್ನು ಮಾಡಿದ್ದಾರೆ. ಆ ಸದುಪಯೋಗನ ಪಡಿಸ್ಕೊಳ್ಳಿ. ಕೆಲವರು ತಾಂತ್ರಿಕ ಶಿಕ್ಷಣ ಪಡಿತಿದ್ದಂಗೆ ಅದರಲ್ಲಿ ಕೆಲವು ಟಾಪ್ ಬ್ರಾಂಚ್ಗಳಿದೆ, ಅಲ್ಲಿ ಹೋದರೆ ಮಾತ್ರ ಸಿಗುತ್ತೆ, ಈ ಥರದ್ದೆಲ್ಲ ಕಲ್ಪನೆ ಇದೆ. ದಯಮಾಡಿ ಇಂಜಿನಿಯರಿಂಗಿಗೆ ಸಂಬಂಧಪಟ್ಟಂತೆ ತಾವು ಉದ್ಯೋಗ ಸಿಗುವ ಬ್ರಾಂಚ್ಗಳು ಸಾಕಷ್ಟು ಇದೆ, ಅದು ಸ್ವಲ್ಪ ಕಷ್ಟ ಅನ್ನುವ ಹಿನ್ನೆಲೆ ಒಳಗಡೆ ಕೆಲವೇ ಕೋರ್ಸ್ಗಳು ಬೇಕು ಅಂತ ಹೇಳುವಂಥ ವಿದ್ಯಾರ್ಥಿಗಳು, ನೀವು ಉದ್ಯೋಗ ಬೇಕು ಅಂತಂದರೆ ಉದ್ಯೋಗ ಸಿಗುವಂತಹ ಬ್ರಾಂಚ್ಗಳನ್ನ ಆಯ್ಕೆ ಮಾಡ್ಕೊಳ್ಳಿ. ಎಲ್ಲರೂ ಒಂದು ಬ್ರಾಂಚನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ, ಅದಕ್ಕೆ ನಾನು ಆ ಬ್ರಾಂಚನ್ನು ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋ ಮನಸ್ಥಿತಿಯನ್ನು
ಉದ್ಯೋಗ ಬೇಕು ಅನ್ನುವಂತಹ, ಶಿಕ್ಷಣ ಮುಗಿತಿದಂಗೆ ಉದ್ಯೋಗ ಬೇಕು ಅನ್ನುವಂತಹ ವಿದ್ಯಾರ್ಥಿಗಳು, ಪೋಷಕರು ವಿಚಾರ ಮಾಡಿ, ನಾವು ಏನು 8,000 ಅಷ್ಟು ಇಂಜಿನಿಯರಿಂಗ್ ಸೀಟು ಮತ್ತು ಬೇರೆ ಬೇರೆ ಕೆಲವು ಕೋರ್ಸ್ಗಳಲ್ಲಿ ಸೀಟ್ ಉಳಿದಿರುವಂಥದ್ದು ಸೀಟ್ ಮ್ಯಾಟ್ರಿಕ್ಸ್ ಹಾಕಿದ್ದೀವಿ, ಅದರದ್ದು ಫೀಸನ್ನು ಹಾಕಿದ್ದೀವಿ. ದಯಮಾಡಿ ಸ್ಟಡಿ ಮಾಡಿ. ಈ ರೌಂಡಲ್ಲಿ ನಿಮಗೇನು ಹೊಸದಾಗಿ ಕಾಲೇಜುಗಳನ್ನು ಆಯ್ಕೆ ಮಾಡಲಿಕ್ಕೆ, ನಿಮ್ಮ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀವಿ, ಅದನ್ನು ಸದುಪಯೋಗ ಪಡಿಸ್ಕೊಂಡು ತಾವು ಅಡ್ಮಿಷನ್ ಪಡೀರಿ ಅಂತೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೀನಿ. ಈ ರೌಂಡಲ್ಲಿ ನರ್ಸಿಂಗು ಮತ್ತು ಬ್ಯಾಚುಲರ್ ಆಫ್ ಯೋಗ ಆ್ಯಂಡ್ ನ್ಯಾಚುರೋಪತಿಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಕೊಡಲಿಕ್ಕೆ ಇಚ್ಛೆಪಡ್ತೀನಿ. ಈ ಎರಡರದ್ದು ಏನು ಕೋರ್ಸ್ಗಳಿಗೆ ಸರ್ಕಾರ ನಮಗೆ ಸೀಟ್ ಮ್ಯಾಟ್ರಿಕ್ಸ್ ಕೊಟ್ಟು ಆದೇಶ ಕೊಟ್ಟಿರುವಂತಹ ಸಂದರ್ಭದಲ್ಲಿ 2 ಸುತ್ತುಗಳಿಗೆ ಮಾತ್ರ ಎಲ್ಲ ಸೀಟುಗಳಿಗೆ ನಾವು ಹಂಚಿಕೆ ಮಾಡ್ಬೋದು. 3ನೇ ಸುತ್ತಿನಲ್ಲಿ ಸರ್ಕಾರದ ಪಾಲಿನ ಏನು ಸೀಟುಗಳಿದ್ದಾವೆ, ಸರ್ಕಾರಿ ಕೋಟಾದ ಸೀಟುಗಳು ಏನಿದೆ, ಅದನ್ನು ಮಾತ್ರ ಹಂಚಿಕೆ ಮಾಡಬೇಕು ಅಂತ ಸರ್ಕಾರದ ಆದೇಶ ಇದೆ. ಹಾಗಾಗಿ ನಾವು ನರ್ಸಿಂಗು ಮತ್ತು ಯೋಗ ಆ್ಯಂಡ್ ನ್ಯಾಚುರೋಪತಿನಲ್ಲಿ ಈ ಸುತ್ತಿನಲ್ಲಿ ಸರ್ಕಾರಿ ಸೀಟುಗಳನ್ನು ಮಾತ್ರ ನಾವು ಅಲಾಟ್ಮೆಂಟಿಗೆ ಪರಿಗಣಿಸ್ತೀವಿ. ಕೆಲವರು ಖಾಸಗಿ ಕೋಟಾ ಸೀಟನ್ನು ಸೆಕೆಂಡ್ ರೌಂಡಲ್ಲಿ ತಾವು ಚಾಯ್ಸ್ 2 ಹಾಕಿ ಬಂದಿದ್ದೀರಾ, ತೊಂದರೆ ಇಲ್ಲ, ತಮ್ಮನ್ನು ಪರಿಗಣಿಸ್ತೀವಿ. ನಾವು ಈಗಾಗಲೇ ಸರ್ಕಾರಕ್ಕೆ ಮತ್ತು ಮ್ಯಾನೇಜ್ಮೆಂಟಿಗೆ ಬರೆದಿದ್ದೀವಿ. ನಮ್ಮ ಕೌನ್ಸಿಲಿಂಗ್ ಪ್ರಕ್ರಿಯೆ ಈ ರೀತಿ ಇರೋದ್ರಿಂದ 2ನೇ ರೌಂಡಲ್ಲೇ ಅವರಿಗೆ ಸೀಟ್ ಸಿಕ್ಕಿದೆ, ಅವರು ಅಪ್ಗ್ರೇಡೇಷನ್ನಿಗೆ ಬಂದಿದ್ದಾರೆ, ಅದನ್ನು ತಾವು ಪರಿಗಣಿಸಬೇಕು ಅಂತ ಬರೆದಿದ್ದೀವಿ. ಈ 2ಕ್ಕೆ ಸಂಬಂಧಪಟ್ಟಂತೆ ಅದು ತಮಗೆ ಹೇಳ್ತೀನಿ. ಆಮೇಲೆ ಈ ರೌಂಡಲ್ಲಿ ನಾನೀಗಾಗಲೇ ಹೇಳ್ದಂಗೆ ಯಾರೆಲ್ಲ ಕೌನ್ಸಿಲಿಂಗ್ ಬರ್ತಾರೆ UG ಕೋರ್ಸಸ್ಸಿಗೆ, 2ನೇ ಸುತ್ತಿನಲ್ಲಿ ಕೌನ್ಸಿಲಿಂಗ್ನಲ್ಲಿ 2 ಚಾಯ್ಸ್ 2 ಹಾಕಿ ಫೀಸ್ ಕಟ್ಟಿರುವಂಥವರು ಮತ್ತು ಚಾಯ್ಸ್ 3 ಹಾಕಿ 10,000 ಕಾಶ್ ಆ್ಯಂಡ್ ಡೆಪಾಸಿಟ್ ಬರುವಂಥವರು ತಾವು ಬರ್ತೀರಾ. ತಮ್ಮ ಲಾಗಿನ್ನಲ್ಲಿ ಏನು ಚಾಯ್ಸ್ 2ದವರಿಗೆ ಹೈಯರ್ ಆಪ್ಷನ್ನು, ಚಾಯ್ಸ್ 3ದವರಿಗೆ ನಿಮ್ಮ ಅಲಾಟ್ ಆಗಿರೋ ಕಾಲೇಜಿನ ಬಿಟ್ಟು ಉಳಿದಿರುವಂತಹ ಆಪ್ಷನ್ಗಳು ಇರುತ್ತೆ. ಅದನ್ನು ನೀವು ರೀಅರೇಂಜ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಮತ್ತು UG ಕೋರ್ಸ್ಗಳಿಗೆ ಸಂಬಂಧಪಟ್ಟಂತಹ ಮೆಡಿಕಲ್ ಡೆಂಟಲನ್ನು ಹೊರತುಪಡಿಸಿ ಉಳಿದಂಥ ಆಯುಷು ಸೇರಿದಂತೆ ಎಲ್ಲ ಕೋರ್ಸ್ಗಳನ್ನು, ಹೊಸ ಕೋರ್ಸು ಹೊಸ ಕಾಲೇಜನ್ನು ತಾವು ಹಾಕುವಂಥದ್ದಕ್ಕೆ ಅವಕಾಶ ಇರುತ್ತೆ. ಇದು ಒಂದು ಪಾಯಿಂಟು. ಮತ್ತಾರಿರ್ತಾರಪ್ಪ ಈ ಕೌನ್ಸಿಲಿಂಗಲ್ಲಿ ವಿದ್ಯಾರ್ಥಿಗಳು ಬರ್ತಾರೆ, ಅವ್ರುಗಳಿಗೆ ಏನು ಇನ್ಸ್ಟ್ರಕ್ಷನ್ಸ್ ಅಂತಂದರೆ, ನಾವು ಎಷ್ಟು ನಿಮಗೆ ಎಜುಕೇಟ್ ಮಾಡಿದರೆ ಸಹ ಕೆಲವು ವಿದ್ಯಾರ್ಥಿಗಳು ಚಾಯ್ಸ್ ಹಾಕಿಲ್ಲ. ಫಸ್ಟ್ ರೌಂಡಲ್ಲೂ ಚಾಯ್ಸ್ ಹಾಕಿರಲಿಲ್ಲ, ಸೆಕೆಂಡ್ ರೌಂಡಲ್ಲೂ ಸಹ ತಾವು ಕೆಲವು ವಿದ್ಯಾರ್ಥಿಗಳು ಚಾಯ್ಸ್ ಹಾಕಿಲ್ಲ. ಕೆಲವು ವಿದ್ಯಾರ್ಥಿಗಳು ಚಾಯ್ಸ್ 2 ಹಾಕಿದ್ದೀರಾ, ಕೋರ್ಸ್ ಫೀಸ್ ಕಟ್ಟಿಲ್ಲ. ಚಾಯ್ಸ್ 3 ಹಾಕಿದ್ದೀರಾ, ತಾವು ಕಾಶ್ ಆ್ಯಂಡ್ ಡೆಪಾಸಿಟ್ 10,000 ಕಟ್ಟಿಲ್ಲ. ಚಾಯ್ಸ್ 1 ಹಾಕಿದ್ದೀರಾ, ತಾವು ಕೋರ್ಸ್ ಫೀಸ್ ಕಟ್ಟಿ ಮುಂದಿನ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡು ಮತ್ತೊಂದು ಯಾವುದೂ ಮಾಡಿಲ್ಲ. ಈ ಕೆಟಗರಿಗಳಿದ್ದೀರಾ. ಜೊತೆಗೆ ಇಲ್ಲಿಯವರೆಗೆ ಮೊದಲನೇ ಸುತ್ತಿನ ಮತ್ತು 2ನೇ ಸುತ್ತಿನಲ್ಲಿ ತಮಗೆ ಯಾವುದೇ ಸೀಟು ಸಿಕ್ಕಿಲ್ಲ. ಯಾಕೆಂದರೆ ತಾವು ಲಿಮಿಟೆಡ್ ಆಪ್ಷನ್ಸ್ ಹಾಕಿರ್ಬೋದು, ಇಲ್ಲ ನಿಮ್ಮ ರ್ಯಾಂಕು ತುಂಬ ಕೆಳಗಡೆ ಇರ್ಬೋದು. ಈ ಎಲ್ಲ ಕಾರಣಕ್ಕೋಸ್ಕರ ತಮಗೆ ಯಾವುದೂ ಸೀಟ್ ಅಲಾಟ್ ಆಗಿಲ್ಲ. ಇನ್ನೊಂದು ಸರಿ ಹೇಳ್ತೀನಿ, ಈ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲ ಆಗುವಂಥದ್ದು, ಇಲ್ಲಿಯವರೆಗೆ ಯಾವುದೇ ಸೀಟು ಸಿಕ್ಕದ ವಿದ್ಯಾರ್ಥಿಗಳು ಮೊದಲ ಸುತ್ತಿನಲ್ಲಿ 2ನೇ ಸುತ್ತಿನಲ್ಲಿ ಯಾವುದೇ ಚಾಯ್ಸ್ ಹಾಕಿಲ್ದಿರುವಂಥವರು, ಚಾಯ್ಸ್ ಹಾಕಿ 2ನೇ ಸುತ್ತಿನಲ್ಲಿ 1ನೇ ಚಾಯ್ಸ್ ಹಾಕಿ ಫೀಸ್ ಕಟ್ಟಿಲ್ದಿರುವವರು, 2ನೇ ಚಾಯ್ಸ್ ಹಾಕಿ ಫೀಸ್ ಕಟ್ಟಿಲ್ದಿರುವಂಥವರು, 3ನೇ ಚಾಯ್ಸ್ ಹಾಕಿ ಕಾಶ್ ಆ್ಯಂಡ್ ಡೆಪಾಸಿಟ್ ಕಟ್ಟಿಲ್ದಿರುವಂಥವರು, ಈ ಎಲ್ಲ ವಿದ್ಯಾರ್ಥಿಗಳಲ್ಲಿ ಕೆಲವು ವಿದ್ಯಾರ್ಥಿಗಳು ಸೋಮಾರಿಗಳಾದರೆ, ಕೆಲವು ವಿದ್ಯಾರ್ಥಿಗಳಿಗೆ ಮರ್ತೋಗಿತ್ತು, ಊರಿಗೆ ಹೋಗಿದ್ರು, ಜಾತ್ರೆಗೆ ಹೋಗಿದ್ರು, ಈ ಕಾರಣಕ್ಕೆ ಹಾಕಿಲ್ಲ ಅಂತನ್ನುವಂಥವ್ರು ನಾವು ನಿರಂತರ ಫೋನ್ ಕಾಲನ್ನು ತಗೊಳ್ತಾ ಇದ್ದೀವಿ. ಆದರೆ ನಿಮ್ಮನ್ನೆಲ್ಲ ನಾವು ಹೊರಗಡೆ ಹಾಕ್ಬಿಟ್ಟಿದ್ದೀವಿ, ಈಗಾಗಲೇ ನಮ್ಮ ಸಿಸ್ಟಮಿಂದ ಹೊರಗಡೆ ಹಾಕಿದ್ದೀವಿ. ಆದರೆ ಕೆಲವು ಬಡ ಮಕ್ಕಳು ನಾಲೆಡ್ಜ್ ಇಲ್ಲದೆ ಇನ್ನೂ ನಾವು ಫೇಸ್ ರೆಕಗ್ನೈಜೇಷನ್ ಆ್ಯಪು OTP ಮೂಲಕ ನಿಮ್ಮ ಲಾಗಿನ್ ಓಪನ್ ಆಗುವಂಥ ವ್ಯವಸ್ಥೆ ಮಾಡಿದ್ರೂ ಸಹ ತಾವು ಕೆಲವ್ರ ಮೇಲೆ ಡಿಪೆಂಡೆಂಟ್ ಇದ್ದೀರಾ. ಅವ್ರು ನಿಮಗೆ ಚೀಟ್ ಮಾಡಿದ್ದಾರೆ, ಸರಿಯಾದ ಮಾಹಿತಿ ಕೊಟ್ಟಿಲ್ಲ, ಎಲ್ಲ ಕಾರಣಗಳಿದ್ದಾವೆ. ಅವರು ನಮ್ಮ ಹತ್ರ ಸೀಟ್ ಸಹ ಇರುವ ಹಿನ್ನೆಲೆಯಲ್ಲಿ UG ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಈಗ ಹೇಳಿದಂತಹ ಕೆಟಗರಿಯ ವಿದ್ಯಾರ್ಥಿಗಳಿಗೆ ನಾವು ಈ ಸುತ್ತಿನಲ್ಲಿ ಭಾಗವಹಿಸುವಂಥದ್ದಕ್ಕೆ ವಿತ್ ಕಂಡೀಷನ್ ಅವಕಾಶ ಕೊಡ್ತಾ ಇದ್ದೀವಿ. ಏನಪ್ಪ ಅದು ಕಂಡೀಷನ್ ಅಂತಂದರೆ, ತಾವು ಲಾಗಿನ್ ಆಗಿ ಚಾಯ್ಸ್ 3 ತರಕ್ಕೆ ಏನು ಹೇಳಿದ್ವಿ ನಾವು, ಚಾಯ್ಸ್ 3 ವಿದ್ಯಾರ್ಥಿಗಳಿಗೆ ಹೇಳಿದ್ವಲ್ಲ 10,000 ರೂಪಾಯಿ ಕಾಶ್ ಆ್ಯಂಡ್ ಡೆಪಾಸಿಟ್ ಕಟ್ಟಿ ತಾವು ಬರಬೇಕಂತ. ಈಗ ಹೇಳಿದಂತಹ ಎಲ್ಲ ವಿದ್ಯಾರ್ಥಿಗಳು ಲಾಗಿನ್ ಆಗಿ 10,000 ಕಾಶ್ ಆ್ಯಂಡ್ ಡೆಪಾಸಿಟ್ ಕಟ್ಟಿದರೆ ನೀವು ನಮ್ಮ ಕೌನ್ಸಿಲಿಂಗ್ 3ನೇ ಸುತ್ತಿಗೆ ತಾವು ಹಾಜರಾಗಬಹುದು. ಆದರೆ ತಮ್ಮ
ಎಡಬದಿಯಲ್ಲಿ ಎಲ್ಲ ಕಾಲೇಜುಗಳಿರುತ್ತೆ ಎಕ್ಸೆಪ್ಟ್ ಡೆಂಟಲ್ ಮೆಡಿಕಲ್. ತಾವು ಆಪ್ಷನ್ನನ್ನು ಹಾಕಬೇಕಾಗುತ್ತೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಈ ವಿದ್ಯಾರ್ಥಿಗಳಿಗೆ ಇನ್ಕ್ಲೂಡಿಂಗ್ ನಾಟ್ ಸೀಟ್ ಅಲಾಟೆಡ್ ಆಗಿಲ್ದಿರುವಂಥ ವಿದ್ಯಾರ್ಥಿಗಳೂ ಸೇರಿದಂತೆ ಇವರ ಯಾವುದೇ ಹಿಂದಿನ ಸುತ್ತಿನ ಆಪ್ಷನ್ಗಳನ್ನು ನಾವು ಪೋರ್ಟ್ ಮಾಡಲ್ಲ. ಆಟೋಮೆಟಿಕ್ಕಾಗಿ ನಿಮ್ಮ ಲಾಗಿನ್ನಿಗೆ ಬರಲ್ಲ. ತಾವು 10,000 ರೂಪಾಯಿ ಕಾಶ್ ಆನ್ ಡೆಪಾಸಿಟ್ ಕಟ್ಟಿ ನಮ್ಮ ಸಿಸ್ಟಮ್ ಒಳಗಡೆ ಬರಬೇಕು. ಬಂದ ಮೇಲೆ ತಾವು ಚೂಸ್ ಮಾಡಿ ಲಾಗಿನ್ನಲ್ಲಿ ತಮ್ಮ ಆಪ್ಷನ್ಗಳನ್ನ ಹಾಕಬೇಕು. 10,000 ರೂಪಾಯಿ ಏನಾಗ್ಬಿಡುತ್ತೆ, ಕಾಶ್ ಆನ್ ಡೆಪಾಸಿಟ್. ನಿಮಗೆ ಸೀಟ್ ಅಲಾಟ್ ಆದಾಗ ಅದನ್ನು ನಾವು ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಸೀಟ್ ಅಲಾಟೇ ಆಗಿಲ್ಲ ಅಂತಂದರೆ ತಮಗೆ ವಾಪಸ್ ಅದನ್ನು ಕೊಡ್ತೀವಿ. ಸೀಟ್ ಹಾಕುವಂಥ ಸಂದರ್ಭದಲ್ಲಿ ಹೌದು, ನಿಮಗೆ ಕೆಲವರಿಗೆ ಸೀಟ್ ಅಲಾಟೇ ಆಗಿಲ್ದಿರುವಂಥವರಿಗೆ ಅಷ್ಟೊಂದು ಸೀಟ್ ಹಾಕೊಳ್ಳುವಂಥದ್ದು ಕಷ್ಟ ಇದೆಲ್ಲ. ಬಟ್ ಆದರೆ ಇಲ್ಲೇನಾಗಿದೆ, ನರ್ಸಿಂಗಿಗೆ ಗೌರ್ಮೆಂಟ್ ಸೀಟ್ ಮಾತ್ರ, ಯೋಗ ಆ್ಯಂಡ್ ನ್ಯಾಚುರೋಪತಿಗೆ ಗೌರ್ಮೆಂಟ್ ಸೀಟ್ ಮಾತ್ರ ಇದೆ. ಆಮೇಲೆ ಇಂಜಿನಿಯರಿಂಗಲ್ಲಿ ಸಾಕಷ್ಟು ಕೋರ್ಸಿಂದು ಸೀಟ್ಗಳು ಮುಗಿದೋಗಿದೆ. ನಾವು ಫ್ರೆಶ್ ಸೀಟ್ ಮ್ಯಾಟ್ರಿಕ್ಸ್ ಇದಕ್ಕೆ ಬಿಟ್ಟಿದ್ದೀವಿ. ನೀವು ಸಾವಿರಾರು ಲಾಗಿನ್ನಲ್ಲಿ ಆಪ್ಷನ್ಗಳನ್ನ ಇಟ್ಕೊಂಡು ರನ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅದಕ್ಕೇ ನಾವು ಫ್ರೆಶ್ ಆಪ್ಷನ್ ಕೊಟ್ಟಿದ್ದೀವಿ. ದಯಮಾಡಿ ತಾವು ಈ ಆಪ್ಷನ್ ಹಾಕುವಾಗ ಸಹ ಒಂದು ಎಚ್ಚರ ವಹಿಸಿ. ಇದು 3ನೇ ಸುತ್ತಿನ ಕೌನ್ಸಿಲಿಂಗ್. ಈ ಸುತ್ತು ಮುಗೀತಿದ್ದಂಗೆ ನಿಮಗೆ ಯಾವುದೇ ಆಪ್ಷನ್ಸ್ ಇರಲ್ಲ. ಅಪ್ಗ್ರೇಡೇಷನ್ನು ಹೊರಗಡೆ ಇದೆಲ್ಲ ನೀವು ಅಡ್ಮಿಷನ್ ಆಗಲೇಬೇಕಾಗುತ್ತೆ. ಒಂದು ವೇಳೆ ಅಡ್ಮಿಷನ್ ಆಗಲಿಲ್ಲ ಅಂತಂದರೆ ನಿಮಗೆ ನೆಕ್ಸ್ಟ್ ಇಯರ್ ಕೌನ್ಸಿಲಿಂಗಲ್ಲಿ ಭಾಗವಹಿಸೋದಕ್ಕಾಗಲ್ಲ. ಹಾಗಾಗಿ ತಾವು ಯಾವ ಆಪ್ಷನ್ನನ್ನು ಹಾಕ್ತೀರಾ ಆ ಆಪ್ಷನ್ನಿಗೆ ಸಿಕ್ತು ಅಂತಂದರೆ ನೀವು ಕಡ್ಡಾಯವಾಗಿ ಕಾಲೇಜಿಗೆ ಹೋಗಬೇಕು. ಅಂಥ ಆಪ್ಷನ್ಗಳನ್ನ ಮಾತ್ರ ಹಾಕಿ. ಈಗಲೂ ನಾನು ನೋಡ್ತಾ ಇದ್ದೀನಿ. ಆಮೇಲೆ ವಿಶೇಷವಾಗಿ ಕೆಲವೊಂದು ಕೋರ್ಸಿಗೆ ಸಂಬಂಧಪಟ್ಟಂತೆ ತಾವು ದಯಮಾಡಿ ಕಾಲೇಜನ್ನು ಪರಿಶೀಲನೆ ಮಾಡಿ, ಆನ್ಲೈನಲ್ಲಿ ಮಾಡಿ, ಫೋನ್ ಮಾಡಿ ಕೇಳಿ, ಖಾತ್ರಿ ಮಾಡ್ಕೊಂಡು ಆ ಕಾಲೇಜನ್ನು ಹಾಕಿ. ಕಾಲೇಜಿಗೆ ಹಾಕಿ ಕಾಲೇಜು ಸೀಟ್ ಅಲಾಟ್ ಆದಮೇಲೆ ಇಲ್ಲ ಕಾಲೇಜು ಸರಿ ಇಲ್ಲ, ಕಾಲೇಜಲ್ಲಿ ಜಾಸ್ತಿ ಫೀಸ್ ಕೇಳಿದರು, ಕಾಲೇಜು ನಮ್ಮ ಮನೆಯಿಂದ ತುಂಬ ದೂರ ಇದೆ, ಅದಕ್ಕೆ ನಾನು ಹೋಗಲ್ಲ ಅನ್ನುವಂಥದ್ದಕ್ಕೆ ಈ ಸುತ್ತಿನಲ್ಲಿ 3ನೇ ಸುತ್ತಿನಲ್ಲಿ ತಮಗೆ ಅವಕಾಶ ಇಲ್ಲ. ಹಿಂದೆ ಎಲ್ಲ ಇತ್ತು. ಈ ಸುತ್ತಿನಲ್ಲಿ ನಿಮ್ಮ ಕಾಶ್ ಆನ್ ಡೆಪಾಸಿಟ್ ಫೋರ್ಫಿಟ್ ಆಗುತ್ತೆ. ಮುಂದಿನ ವರ್ಷ ನಿಮಗೆ ಕೌನ್ಸಿಲಿಂಗ್ ಪ್ರಕ್ರಿಯೆಯಿಂದ ಬಾರ್ ಮಾಡಲಾಗುತ್ತೆ. ಅದಕ್ಕೆ ನೀವು 2 ಆಪ್ಷನ್ ಹಾಕ್ತೀರಾ, 100 ಆಪ್ಷನ್ ಹಾಕ್ತೀರಾ, ಒಂದೇ ಆಪ್ಷನ್ ಹಾಕ್ತೀರಾ, ನಿಮಗೆ ಬಿಟ್ಟಿದ್ದು. ಈ ಕಡೆ ಸೀಟ್ ಮ್ಯಾಟ್ರಿಕ್ಸ್ ಇದೆ, ಅವೈಲಬಲ್ ಕಾಲೇಜ್ಗಳು ನಿಮ್ಮ ಎಡಬದಿನ ಲಾಗಿನ್ ಆದರೆ ಎಡಬದಿನಲ್ಲಿರುತ್ತೆ. ನೀವು ಬಲಬದಿಗೆ ಹಾಕುವಂತಹ ಸಂದರ್ಭದಲ್ಲಿ ಸರಿಯಾಗಿ ಕಾಲೇಜು ಮತ್ತು ಕೋರ್ಸನ್ನು ವಿಚಾರ ಮಾಡಿ, ಮನೆಯವರೊಂದಿಗೆ ಚರ್ಚೆ ಮಾಡಿ, ಕಾಲೇಜಿನ ಇತಿಹಾಸ, ಕಾಲೇಜಿನ ಬಗ್ಗೆ ತಿಳ್ಕೊಂಡು ಇದು ಸಿಕ್ಕಿದರೆ ಹಿಂದೆ ಮುಂದೆ ನೋಡದೆ ಹೋಗಿ ನಾನು ಕಾಲೇಜಿಗೆ ಅಡ್ಮಿಷನ್ ಆಗ್ತೀನಿ ಅನ್ನುವಂತಹ ಖಾತ್ರಿ ಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡಿ ಅಂತ ನಾನು ವಿನಂತಿಯನ್ನು ಮಾಡಿಕೊಳ್ತೀನಿ. 2ನೇ ಸುತ್ತಿನಲ್ಲಿ ಚಾಯ್ಸ್ 2 ಹಾಕಿ ಫೀಸ್ ಕಟ್ಟಿರುವಂಥವ್ರದ್ದು ಏನು ಪ್ರಾಬ್ಲಮ್ ಇಲ್ಲ. ನಿಮ್ದು ಎಲ್ಲ ಸೀಟ್ಸು ಎಲ್ಲ ಆಪ್ಷನ್ಸೂ ಪೋರ್ಟ್ ಆಗಿರುತ್ತೆ. ನೀವು ರೀಅರೇಂಜ್ ಮಾಡಿ ಡಿಲೀಟ್ ಮಾಡಿ ಯಾವುದಾದ್ರೂ ಹೊಸದು ಹಾಕೋದಿದ್ದರೆ ಹಾಕಿ. ಚಾಯ್ಸ್ 3 ಹಾಕಿರುವಂಥವರು 10,000 ಕಟ್ಟಿರುವಂಥವ್ರು ಸಿಕ್ಕಿರೋದು ಡಿಲೀಟ್ ಆಗಿ ಉಳಿದಿದ್ದೆಲ್ಲ ಇರುತ್ತೆ. ತಾವು ಸಹ ತಮಗೇನು ಪ್ರಾಬ್ಲಮ್ ಇಲ್ಲ, ಎಲ್ಲ ನಿಮ್ಮ ಲಾಗಿನ್ ಒಳಗಿರುತ್ತೆ. ತಾವು ಹೊಸದು ಸೇರಿಸೋದಿದ್ದರೆ ಸೇರಿಸ್ಬೋದು, ಮತ್ತು ಅಡಿಷನ್ ಡಿಲೀಷನ್ ಮಾಡೋದಿದ್ದರೆ ಮಾಡ್ಬೋದು. ಉಳಿದಂಥವ್ರು ನಾನು ಹೇಳಿದ್ನಲ್ಲ, ಹೊಸದಾಗಿ ಏನು ಬರುವಂಥವ್ರು, ಈಗ ಆದರೆ ಮತ್ತೆ ರಿಪೀಟ್ ಮಾಡಲ್ಲ, ನಾನು ಈಗಾಗಲೇ ಹೇಳಿದ್ದೀನಿ, ಅವ್ರುಗಳು ಮಾತ್ರ ವಿಚಾರ ಮಾಡಿ ಕಾಲೇಜಿಗೆ ಹೋಗುವಂಥದ್ದನ್ನು ಗ್ಯಾರಂಟಿ ಅನ್ನುವಂಥದ್ದನ್ನು ಖಾತ್ರಿಪಡಿಸ್ಕೊಂಡು ಆಪ್ಷನ್ ಹಾಕ್ರಿ ಅನ್ನುವಂಥದ್ದು ನನ್ನ ಒಂದು ವಿನಂತಿ. ಮತ್ತು ಈ ಮೊದಲ ಸುತ್ತಿನಲ್ಲಿ ನಾವು ಚಾಯ್ಸ್ 3 ಹಾಕಿದವರು ಒಂದು ಅಗ್ರಿ ಬಟನ್ ಅಮ್ಕಿ ಅಂತ ಹೇಳಿದ್ವಿ. ಅನ್ಫಾರ್ಚುನೇಟ್ಲಿ ಅವರು ಚಾಯ್ಸ್ 3 ಹಾಕಿದ್ದಾರೆ, ಆದರೆ ಅಗ್ರಿ ಬಟನನ್ನು ಹಮ್ಕಿಲ್ಲ ಅವರು. ಹಾಗಾಗಿ ಅವ್ರದ್ದು ಯಾವುದೂ ಸೆಕೆಂಡ್ ರೌಂಡಲ್ಲಿ ನಾವು ಸೀಟ್ ಅಲಾಟ್ ಮಾಡಿಲ್ಲ ಅವರಿಗೆ. ಆಮೇಲೆ ಬಂದರು, ನಮಗೆ ಗೊತ್ತಿರಲಿಲ್ಲ, ನಾಲೆಡ್ಜ್ ಇರಲಿಲ್ಲ, ಅದು ಇದು ಅಂತೇಳಿ. ಎನಿವೆ ಅವರಿಗೂ ನಾವು ಬರೋದಕ್ಕೆ ಅವಕಾಶ ಕೊಡ್ತೀವಿ. ಈಗಾಗಲೇ ನಾನು ಹೇಳಿದ್ನಲ್ಲ, ನೋ ಆಪ್ಷನ್ಸ್ ಕೆಟಗರಿ ಥರಕ್ಕೆ ಅವರು ಬನ್ನಿ, ಫ್ರೆಶ್ಶಾಗಿ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ. ತಮ್ಮ ಅದೃಷ್ಟ ಇತ್ತು, ತಮ್ಮ ರ್ಯಾಂಕ್ ಇತ್ತು ಅಂತಂದರೆ ಸೀಟ್ ಸಿಗುತ್ತೆ. ಓಕೆ, ಈಗ ಬಹು ನಿರೀಕ್ಷಿತವಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಮೆಡಿಕಲ್ಲು ಮತ್ತು ಡೆಂಟಲ್ಲಿಗೆ ಸಂಬಂಧಪಟ್ಟಂತೆ ನಮ್ಮಿಂದ ಕೆಲವು ಮಾಹಿತಿಯನ್ನು ನಿರೀಕ್ಷೆ ಮಾಡ್ತಾ ಇದ್ದೀರಾ ಅಂತೇಳಿ ನಾನು ಭಾವಿಸ್ತೀನಿ. ತಮಗೆಲ್ಲ ಗೊತ್ತಿರುವಂತೆ MCC ಅವರು 2ನೇ ಸುತ್ತು ಮಾಡಿಲ್ಲ, ನಾವು ಸಹ 2ನೇ ಸುತ್ತನ್ನು ಮಾಡಿಲ್ಲ. 2ನೇ ಸುತ್ತು ನಮ್ಮದು ಮಾಕ್ ಆರ್ ಪ್ರಾವಿಷನಲ್ ಅಂತ ಅಲಾಟ್ ಮಾಡಿ ಅಷ್ಟೇ ನಿಲ್ಲಿಸಿದ್ವಿ. ಈಗ ಉಳಿದಂಥ ಕೋರ್ಸ್ಗಳಿಗೆ 2ನೇ ಸುತ್ತು ಮುಗಿದಿದೆ. ಮೆಡಿಕಲ್ಲು ಮತ್ತು ಡೆಂಟಲ್ಲಿಗೆ ಬಂದಂತಹ ಸಂದರ್ಭದಲ್ಲಿ 2ನೇ ಸುತ್ತನ್ನೇ ನಾವು ಮಾಡಬೇಕು. 2ನೇ ಸುತ್ತನ್ನು ಆ್ಯಕ್ಚುಲಿ ನಾವು ಯಾವಾಗ ಮಾಡಬೇಕು, MCC ಅವರು ರಿಸಲ್ಟ್ ಕೊಟ್ಟ ಮೇಲೆ ನಾವು ಮಾಡಬೇಕು. ಆದರೆ MCC ಅವರು ಯಾವಾಗ ಕೊಡ್ತಾರೆ ಅಂತ ಅನ್ನುವಂಥದ್ದು ಗೊತ್ತಿಲ್ಲ. ವಿವಿಧ ಕೋರ್ಸ್ಗಳಿಗೆ ನಾವು ಚಾಯ್ಸ್ 2 ತಗೊಂಡು ಅಪ್ಗ್ರೇಡೇಷನ್ನಿಗೆ ಆ ಮಕ್ಕಳು ವೆಯ್ಟ್ ಮಾಡ್ತಾ ಇದ್ದಾರೆ. ಇದೊಂದು ರೌಂಡ್ ನಾವು ಕಂಬೈನ್ಡ್ ಸೀಟ್ ಅಲಾಟ್ಮೆಂಟನ್ನು ರನ್ ಮಾಡಿಬಿಟ್ರೆ ಒಂದಷ್ಟು ಮಕ್ಕಳು ಅಪ್ಗ್ರೇಡ್ ಆಗೋದಿದ್ದರೆ ಆಗಲಿ. ಹೆಂಗೆ ಅಪ್ಗ್ರೇಡ್ ಆಗ್ತಾರೆ ಸರ್? ಮೆಡಿಕಲ್ಲು ಡೆಂಟಲಲ್ಲಿ ಹೊರಗಡೆ ಹೋಗೋರು ಹೋಗೇ ಇಲ್ಲ,
MCCಯಲ್ಲಿ ಸಹ ರಿಸಲ್ಟ್ ಅಲಾಟ್ ಮಾಡಿ ಹೋಗಿಲ್ಲ ಹೊರಗಡೆ. ಹಾಗಾಗಿ ಅದು ಅಷ್ಟೇ ಸೀಟ್ ಇರುತ್ತೆ, ಅಂದರೆ ಅಷ್ಟೇ ಮಕ್ಕಳಿರ್ತಾರೆ, ಅದೇನೇ ಬರುತ್ತೆ ಅಂತ ಅನ್ನುವಂಥದ್ದು ಸಾಮಾನ್ಯ ಅಭಿಪ್ರಾಯ. ಬಟ್ ಆದರೆ ತಮಗೆಲ್ಲ ಗೊತ್ತಿದೆ, ಕರ್ನಾಟಕ ರಾಜ್ಯದಲ್ಲಿ 8 ಮೆಡಿಕಲ್ ಕಾಲೇಜ್ಗಳಲ್ಲಿ ಸೀಟ್ ಇನ್ಕ್ರೀಸ್ ಆಗಿದೆ. 50 ಸೀಟು ಬಂದಿದೆ. ಅದರ ಸೀಟ್ ಮ್ಯಾಟ್ರಿಕ್ಸ್ ನಾವು ಪಬ್ಲಿಷ್ ಮಾಡಿದ್ದೀವಿ, ತಾವೆಲ್ಲ ನೋಡಿದ್ದೀರಾ ಅಂತ. ಇದರಲ್ಲೊಂದಷ್ಟು ಏನು ಮೆಡಿಕಲ್ ಸೀಟ್ಸ್ ಬಂದಿದೆಯಲ್ಲ, ಇದನ್ನು ಹಾಕ್ಕೊಂಡು ರನ್ ಮಾಡಿದರೆ ಸಹ ಒಂದಷ್ಟು ಅಪ್ಗ್ರೇಡ್ ಆಗಿಬಿಡ್ತಾರೆ. ಆವಾಗ ಅಟ್ಲೀಸ್ಟ್ UG ಕೋರ್ಸ್ ಅವ್ರು ಯಾರಾದ್ರೂ ಇಲ್ಲಿ ಅಪ್ಗ್ರೇಡ್ ಆದರೆ ಅವ್ರನ್ನ ಇಲ್ಲಿ ಉಳಿಸ್ಕೊಂಡು ಈ ಕಡೆ ನಾವು ರಿಲೀಸ್ ಮಾಡಿಬಿಡ್ಬೋದು ಅನ್ನುವ ಹಿನ್ನೆಲೆ ಒಳಗಡೆ ನಾವು ಒಂದು ಮೆಡಿಕಲ್ಲು ಮತ್ತು ಡೆಂಟಲ್ಲು ವಿದ್ಯಾರ್ಥಿಗಳು ಯಾರು ಮೊದಲ ಸುತ್ತಿನ ನಂತರ ನೋಡಿ ಅರ್ಥ ಮಾಡ್ಕೊಳ್ಳಿ, ಪ್ರಾವಿಷನಲ್ ಮಾಕ್ ರಿಸಲ್ಟ್ ಏನಿದೆ ದಟ್ ಈಸ್ ನಾಟ್ ಫೈನಲ್. ತಮಗೂ ಗೊತ್ತಿದೆ, ದಟ್ ಈಸ್ ಮಾಕ್ ಆರ್ ಪ್ರಾವಿಷನಲ್ ಓನ್ಲಿ. ನಾವು ಅದನ್ನೇನು ಫೈನಲ್ ಅಂತ ಹೇಳಿಲ್ಲ, ಫೈನಲ್ ಅಂತ ಬಿಟ್ಟಿಲ್ಲ. ಅಂದರೆ ಈಗ ನಾವು ಅದು ನಿಮಗೊಂದು ಐಡಿಯಾ ಬಂದಿದೆ, ಮಾಕ್ ಆರ್ ಪ್ರಾವಿಷನಲ್ ಏನು, ಎಲ್ಲಿ ಸಿಗುತ್ತೆ ನಮಗೆ ಅಂತನ್ನುವಂಥದ್ದು. ನಾವು ಮೊದಲ ಸುತ್ತಿಗೆ ಕೌನ್ಸಿಲಿಂಗ್ ರಿಸಲ್ಟ್ ಅನೌನ್ಸ್ ಮಾಡಿದ ಮೇಲೆ ನಿಮಗೆ ಚಾಯ್ಸ್ 1, 2, 3, 4 ಹಾಕೋದು ಕೇಳಿದ್ವಿ. ಅದರಂತೆ ಮೆಡಿಕಲ್ ವಿದ್ಯಾರ್ಥಿಗಳು ಚಾಯ್ಸ್ 2, 1 ಹಾಕ್ತಾರೆ, ಅಡ್ಮಿಷನ್ ಆಗಿದ್ದೀರಾ ಬಿಡಿ, 2 ಹಾಕಿದ್ರಿ, ಕೆಲವರು 3 ಹಾಕಿದ್ರಿ, 2 ಹಾಕಿದವರು ಫೀಸ್ ಕಟ್ಟಿದ್ರಿ, 3 ಹಾಕಿದ್ರಿ, ಮತ್ತು 4 ಹಾಕಿ ಹೊರಗಡೆ ಹೋಗಿದ್ರಿ. ನಾವು ಮೊದಲನೇ ಸುತ್ತಿನ ಚಾಯ್ಸ್ದು ಮುಗಿದ ನಂತರ ನಿಮಗೇನು ರೀಅರೇಂಜ್ ಮಾಡೋದಕ್ಕೆ ಬಿಟ್ಟಂತಹ ಸಂದರ್ಭದಲ್ಲಿ ಚಾಯ್ಸ್ 3 ಹಾಕಿರುವಂಥವರು ತಮ್ಮಲ್ಲಿ ಮೆಡಿಕಲ್ ಆಪ್ಷನ್ ಇತ್ತು ಅಂತಂದರೆ 1 ಲಕ್ಷ ಕಾಶ್ ಆ್ಯಂಡ್ ಡೆಪಾಸಿಟ್ ಕಟ್ಟಿ ಅಂತ ನಾವು ಹೇಳಿದ್ವಿ. ಚಾಯ್ಸ್ 2 ಹಾಕಿದ್ದವರು, ಮೆಡಿಕಲ್ ಸಿಕ್ಕಿದಂಥವ್ರು, ಡೆಂಟಲ್ ಸಿಕ್ಕಿದಂಥವ್ರು, ತಾವು ಕೋರ್ಸ್ ಫೀಸನ್ನು ಕಟ್ಟಿರ್ತೀರ. ನಿಮ್ಗಳನ್ನೆಲ್ಲದನ್ನು ನಾವು ಅಂದರೆ ನೀವು ಯಾವಾಗ 26ನೇ ತಾರೀಕು 1 ಗಂಟೆಯವರೆಗೆ ನಿಮಗೆ ಕಾಶ್ ಆ್ಯಂಡ್ ಡೆಪಾಸಿಟ್ ಕಟ್ಟುವಂಥದ್ದಕ್ಕೆ ಮತ್ತು ರೀಅರೇಂಜ್ ಮಾಡುವಂಥದ್ದಕ್ಕೆ ಅವಕಾಶವನ್ನು ಕೊಟ್ಟಿದ್ವಿ. ಅಲ್ಲಿವರೆಗೆ ನೀವು ಏನು ಮಾಡಿದ್ರಿ, ಆ ಒಂದು ಆಪ್ಷನ್ಗಳನ್ನ ತಗೊಂಡು ನಾವು ಸೆಕೆಂಡ್ ರೌಂಡ್ ಕಂಬೈನ್ಡ್ ಸೀಟ್ ಅಲಾಟ್ಮೆಂಟ್ ಮಾಡಿ ನಿಮಗೆ ಮಾಕ್ ಆರ್ ಪ್ರಾವಿಷನಲ್ ಅಂತ ಹೇಳಿದ್ವಿ. ಈಗ ಮೆಡಿಕಲ್ ಮತ್ತು ಡೆಂಟಲ್ಲರಿಗೆ 26ನೇ ತಾರೀಕು 1 ಗಂಟೆವರೆಗೆ ನೀವೇನು ಆಪ್ಷನ್ಗಳನ್ನ ಎಂಟ್ರಿ ಮಾಡಿ ಇಟ್ಟಿದ್ರಿ, ಅದೇ ಇದನ್ನು ನಾವು ನಿಮಗೀಗ ಎನೇಬಲ್ ಮಾಡ್ತಾಯಿದ್ದೀವಿ. ಉಳಿದಂಥವರಿಗೆ ಎಕ್ಸೆಪ್ಟ್ ಡೆಂಟಲ್ ಆ್ಯಂಡ್ ಮೆಡಿಕಲ್ ಬಿಟ್ಟು ಏನು ಆಯುಷು, ಇಂಜಿನಿಯರಿಂಗ್, ಉಳಿದಂಥವರಿಗೆ ಯಾರು ನೀವು 2ನೇ ಸುತ್ತಿನ ನಂತರ ತಾವು ಏನು ಚಾಯ್ಸ್ಗಳನ್ನ ಹಾಕಿದ್ರಿ, ಚಾಯ್ಸ್ 2 ಹಾಕಿದ್ರಿ, 3 ಹಾಕಿದ್ರಿ, ನಿಮ್ಗಳಿಗೆ ಅವನ್ನ ಎನೇಬಲ್ ಮಾಡ್ತಾಯಿದ್ದೀವಿ. ಈಗ ಮೆಡಿಕಲ್ಲು ಮತ್ತು ಡೆಂಟಲ್ ಅವರು ಲಾಗಿನ್ ಓಪನ್ ಮಾಡ್ತು ಅಂತಂದರೆ ಯಾರು ಕಾಶ್ ಆ್ಯಂಡ್ ಡೆಪಾಸಿಟ್ ಕಟ್ಟಿರುವಂಥವರು, ಚಾಯ್ಸ್ 2 ಹಾಕಿರುವಂಥವರು 26ನೇ ತಾರೀಕು 1 ಗಂಟೆ ತನಕ ತಾವೇನು ಅರೇಂಜ್ ಎಲ್ಲ ಮಾಡಿದ್ರಿ, ಆ ಒಂದು ಅರೇಂಜಲ್ಲಿ ತಮಗೆ ತಮ್ಮ ಲಾಗಿನ್ನಲ್ಲಿ ಕಾಲೇಜುಗಳು ಕಾಣ್ತವೆ. ತುಂಬ ಆರ್ಗ್ಯುಮೆಂಟ್ ಇದೆ, ಚಾಯ್ಸು ರೀಅರೇಂಜ್ ಮಾಡೋಕ್ಕೆ ಬಿಡಬೇಕು, ಬಿಡಬಾರ್ದು, ಬಿಟ್ಟರೆ ಹಾಗಾಗುತ್ತೆ, ಇಲ್ಲ ಬಿಟ್ಟರೆ ಸರಿ, ಯಾಕೆಂದರೆ ಹೊಸ ಕಾಲೇಜ್ ಬಂದಿದೆ, ನೋ ಕಾಲೇಜ್ ಸಹ ಎಂಟ್ರಿ ಮಾಡ್ಕೊಳ್ಳೋದಕ್ಕೆ ಬಿಡಬೇಕು, ಸಾಕಷ್ಟು ಆರ್ಗ್ಯುಮೆಂಟ್ ಇದೆ. ಇದಕ್ಕೆಲ್ಲ ಸಾಕಷ್ಟು ನಿಯಮಗಳೂ ಇದ್ದಾವೆ. ಪ್ರಸ್ತುತ ಸ್ಥಿತಿಗತಿಗೆ ಅನುಗುಣವಾಗಿ ಎಲ್ಲ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತಹ ದೃಷ್ಟಿಕೋನದಿಂದ ಪ್ರಾಧಿಕಾರ ಕೆಲವೊಂದು ನಿರ್ಣಯಗಳನ್ನ ಮಾಡಬೇಕಾಗುತ್ತೆ. ಅದರಿಂದ ಒಬ್ಬರಿಬ್ಬರಿಗೆ ನೋವಾಗ್ಬೋದು, ಅದು ನಮಗೆ ಇಂಪಾರ್ಟೆಂಟ್ ಅಲ್ಲ. ನೀಟ್ ಎಕ್ಸಾಮ್ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ಹಿನ್ನೆಲೆ ಒಳಗಡೆ ನಾವು ಕೆಲವೊಂದು ನಿರ್ಧಾರಗಳನ್ನ ಮಾಡಬೇಕಾಗುತ್ತೆ. ಹಾಗಂತ ಎಂಟೈರ್ ರೂಲ್ಗಳನ್ನೆಲ್ಲ ಪೂರ್ತಿ ಸೈಡಿಗೆ ಇಟ್ಬಿಟ್ಟು ಗಾಳಿಗೆ ತೂರಿ ನಮಗೆ ಇಷ್ಟ ಬಂದಂಗೆ ಅದಕ್ಕೂ ಅವಕಾಶಗಳು ಇರಲ್ಲ. ನಿಯಮದ ಒಳಗಡೆ ನಾವೇನು ಮಾಡುವಂಥದ್ದಕ್ಕೆ ಮಾಡ್ಬೋದು, ಅದನ್ನು ನಾವು ಮಾಡಲಿಕ್ಕೆ ಆಗುತ್ತೆ. ತಮಗೆಲ್ಲ ಗೊತ್ತಿದೆ, ಮೊದಲನೇ ಸುತ್ತಲ್ಲಿ ನಾವೇನು ಹೇಳಿದ್ವಿ, ಯಾರಿಗೆ ತುಂಬ ತೃಪ್ತಿ ಇದೆ, ಖುಷಿ ಇದೆ, ನನಗೆ 2ನೇ ತಾಟೇ ಇಲ್ಲ, ನನ್ನ ಏಮೇನೆ ಇಂಥ ಕಾಲೇಜಿತ್ತು, ಆ ಕಾಲೇಜೇ ನನಗೆ ಸಿಕ್ಕಿದೆ ಅಂದರೆ ಮಾತ್ರ ಚಾಯ್ಸ್ 1 ಹಾಕಿ ದುಡ್ಡು ಕಟ್ಟಿ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಿ. ಸಿಕ್ಕಿರೋದು ಸ್ವಲ್ಪ ಖುಷಿ ಇದೆ, ಬಟ್ ಅದಕ್ಕಿಂತ ಮೇಲ್ಗಡೆ ನನ್ನ ಒಂದು ಗುರಿ ಇರುವ, ಆಸಕ್ತಿ ಇರುವಂತಹ ಕಾಲೇಜ್ಗಳಿತ್ತು, ಆ ಕಾಲೇಜು ಸಿಗುವಂಥದ್ದಕ್ಕೆ ನಾನು ವೆಯ್ಟ್ ಮಾಡ್ತೀನಿ ಅಂತಂದರೆ ನೀವು ಚಾಯ್ಸ್ 2 ಹಾಕಿ ಅಂತ ಹೇಳಿದ್ವಿ. ಕೇವಲ ನಮಗೆ ಮೊದಲ ಸುತ್ತಲ್ಲಿ ತುಂಬ ಖುಷಿ ಇದೆ ಅಂತ ಹೋಗಿ ಅಡ್ಮಿಷನ್ ಆಗಿರೋರು ಕೇವಲ 1,000 ಚಿಲ್ಲರೆ ಅಷ್ಟೇ ವಿದ್ಯಾರ್ಥಿಗಳು. ನಮ್ಮದು 9,000 ಚಿಲ್ಲರೆ ಸೀಟ್ಸಲ್ಲಿ 1,000 ಅಷ್ಟೇ, ಇನ್ನು 8,000 ಸೀಟ್ ಇತ್ತು. ಆದರೆ ಆ ಸೀಟೆಲ್ಲ ಹಾಗೇನೇ ಇತ್ತು, ಇಲ್ಲ ಯಾರಿಗೋ ಒಬ್ರಿಗೆ ಅಲಾಟ್ ಆಗಿದೆ. ಅದನ್ನು ನಾನು ಹೇಳಿದ್ದೀನಿ, ವರ್ಚುವಲ್ ವೇಕೆನ್ಸಿ ಅಂತ ನಾವು ಪಬ್ಲಿಷ್ ಮಾಡಿದ್ದೀವಿ. ಚಾಯ್ಸ್ 2 ಹಾಕಿದವ್ರದ್ದು ವರ್ಚುವಲ್ ವೇಕೆನ್ಸಿ ಅಂತ ಪಬ್ಲಿಷ್ ಮಾಡಿದ್ದೀವಿ. ಕೆಲವು ವಿದ್ಯಾರ್ಥಿಗಳ ಆರ್ಗ್ಯುಮೆಂಟು, ಉದಾಹರಣೆಗೆ ವಿಜಯನಗರ ಕಾಲೇಜಲ್ಲಿ, ಚಿಕ್ಕಬಳ್ಳಾಪುರ ಕಾಲೇಜಲ್ಲಿ, ಮೈಸೂರು ಕಾಲೇಜಲ್ಲಿ, ಬೆಳಗಾಂ ಕಾಲೇಜಲ್ಲಿ ಸೀಟ್ ಜಾಸ್ತಿ ಆಗಿಬಿಟ್ಟಿದೆ, ಹಾಗಾಗಿ ನೀವು ಹಾಕ್ಕೊಳಕ್ಕೆ ಕೊಡಬೇಕು. ಯಾಕೆ ಕೊಡಬೇಕು? ನೀವು ತೆಗೆದು ನೋಡಿ ವರ್ಚುವಲ್ ವೇಕೆನ್ಸಿನಲ್ಲಿ ಅವ್ರದ್ದೇನು ಇಂಟೇಕ್ ಇತ್ತು, ಆ ಸೀಟ್ಸ್ ಇತ್ತು. ಅದರಲ್ಲಿ ವರ್ಚುವಲಲ್ಲಿ ತೆಗೆದು ನೋಡಿ 10-15 ಹುಡುಗರು ಅಷ್ಟೇ ಆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಿದ್ದಾರೆ.
ಇನ್ನು 40 ಇನ್ನೂ 100-150 ಸೀಟ್ಸ್ ಎಲ್ಲ ವರ್ಚುವಲ್ ವೇಕೆನ್ಸೀಸನಲ್ಲಿ ಇತ್ತು. ಯಾರೊಬ್ಬ ಹೋಲ್ಡ್ ಮಾಡಿದ್ದ, ನಾವು ಹೇಳಿದ್ದೀವಿ ಅದು ಯಾವ ಸಂದರ್ಭದಲ್ಲಿ ಬೇಕಾದರೂ ಅವನು ಅಪ್ಗ್ರೇಡ್ ಆಗ್ಬೋದು, ಆಟೋಮೆಟಿಕ್ಕಾಗಿ ಆ ಸೀಟ್ ರಿಲೀಸ್ ಆಗುತ್ತೆ, ರಿಲೀಸ್ ಆದಾಗ ಇನ್ನೊಬ್ಬಂಗೆ ಅಲರ್ಟ್ ಆಗುತ್ತೆ ಅಂತ. ಅದು 50 ರಿಲೀಸ್ ಆಗ್ಬೋದು, 100 ರಿಲೀಸ್ ಆಗ್ಬೋದು, ರಿಲೀಸ್ ಆಗದೇನೂ ಇರ್ಬೋದು. ಅದೇ ರೀತಿ 8 ಕಾಲೇಜಲ್ಲಿ ಸೀಟು ಎಕ್ಸ್ಟ್ರಾ ಆಗಿದೆ ಅಂತಂದರೆ ಹೊಸ ಕಾಲೇಜಲ್ಲ ಸೀಟ್ ಎಕ್ಸ್ಟ್ರಾ ಆಗಿರೋದು. 8 ಇರೋ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಎಕ್ಸ್ಟ್ರಾ ಆಗಿದೆ ಅಂದಮೇಲೆ ಆಲ್ರೆಡಿ ವರ್ಚುವಲ್ ವೇಕೆನ್ಸೀಸ್ ಇದೆ. 8,000ದಷ್ಟು ಸೀಟ್ಗಳನ್ನ ಹೋಲ್ಡ್ ಮಾಡಿ ಇಟ್ಕೊಂಡಿರೋರು ಯಾವುದೇ ಸಂದರ್ಭದಲ್ಲಿ ರಿಲೀಸ್ ಆಗ್ಬೋದು. ಹಾಗಾಗಿ ನೀವು ಮ್ಯಾಕ್ಸಿಮಮ್ ಸೀಟ್ ಆಪ್ಷನ್ಸ್ನ ಎಂಟ್ರಿ ಮಾಡಿ ಅಂತ ನಾವು ಹೇಳಿದ್ದೀವಿ. ತುಂಬ ಖುಷಿ ಇದ್ರೆ ಅಷ್ಟೇ ನೀವು ಹೋಗಿ ಅಡ್ಮಿಷನ್ ಆಗಿ ಅಂತ ಹೇಳಿದ್ದೀವಿ. ಹಾಗಾಗಿ ಹೊಸ್ದಾಗಿ ಡೆಂಟಲ್ ಮತ್ತು ಮೆಡಿಕಲ್ಲಿಗೆ ಇರುವಂತಹ ಸರ್ಕಾರಿ ಕಾಲೇಜುಗಳೇನಿದೆ ಸೀಟ್ ಜಾಸ್ತಿ ಆಗಿದೆ ಅನ್ನುವ ಕಾರಣಕ್ಕೆ ನಿಮಗೆ ಹೊಸ್ದಾಗಿ ಎಂಟ್ರಿ ಮಾಡ್ಕೊಳ್ಳುವಂಥದ್ದಕ್ಕೆ ಅವಕಾಶ ಕೊಡಲ್ಲ. ಯಾಕೆಂದರೆ ಇದು ನಮಗೆ ಸ್ಪಷ್ಟತೆ ಇದೆ. ಯಾಕೆಂತಂದರೆ ಈ ಕಾಲೇಜುಗಳಲ್ಲಿ ಹಿಂದೆ 200 ಇಂಟೇಕ್ ಇತ್ತು ಅಂತಂದರೆ ಈಗ 250 ಇಂಟೇಕ್ ಆಗಿದೆ. ಆ 200 ಸೀಟ್ಗಳನ್ನು ಫಸ್ಟ್ ರೌಂಡಲ್ಲಿ ಮುಗ್ದೋಗ್ಬಿಟ್ಟಿದೆ. ಈಗ ಹೊಸ್ದಾಗಿ 50 ನಾವು ಆ್ಯಡ್ ಮಾಡ್ತಾ ಇದ್ದೀವ ಅನ್ನೋ ಇದರಲ್ಲಿ ನಾವು ವರ್ಚುವಲ್ ವೇಕೆನ್ಸೀಸಲ್ಲಿ ಎಲ್ಲ ಕಾಲೇಜ್ಗಳೂ ಇದ್ದಾವೆ. ಮತ್ತು ನಾವು ಮ್ಯಾಕ್ಸಿಮಮ್ ಆಪ್ಷನ್ ಹಾಕ್ಕೊಳ್ಳಿ ಅಂತ ಹೇಳಿದ್ದೀವಿ. ಯಾವುದು ಡಿಲೀಟ್ ಮಾಡೋದಕ್ಕೆ ಹೋಗಬೇಡಿ. ಯಾವಾಗ ಬೇಕಾದ್ರೂ ಸೀಟು ರಿಲೀಸ್ ಆಗಿ ಆ ಸೀಟು ನಿಮಗೆ ಅಲಾಟ್ ಆಗ್ಬೋದು. ಇದೆಲ್ಲದೂ ನಾವು ಎಜುಕೇಟ್ ಮಾಡಿ ತಾವು ಬ್ರೋಷರ್ ತೆಗೆದು ನೋಡ್ಬೋದು. ಅದ್ರ ಬಗ್ಗೆ ಯಾವುದೇ ಗೊಂದಲ ಇಲ್ಲ, ನಿಮಗೂ ಗೊಂದಲ ಇಲ್ಲ ಅಂತ ನಾನು ಭಾವಿಸ್ತೀನಿ. ಆದರೆ ಯಾಕೆಂದರೆ ಇದು ಮಾಕ್ ಆರ್ ಪ್ರಾವಿಷನಲ್ ಆಗಿದ್ದ ಹಿನ್ನೆಲೆ ಒಳಗಡೆ ರೀಅರೇಂಜ್ ಮಾಡುವಂಥದ್ದಕ್ಕೆ ನಾನು ಅವಕಾಶ ಕೊಡ್ತಾ ಇದ್ದೀನಿ. ಇದೊಂದು ಫೆಸಿಲಿಟೇಟ್ ಮಾಡ್ತಾ ಇದ್ದೀವಿ. ರೀಅರೇಂಜ್ ಯಾವುದು 26ನೇ ತಾರೀಕು 1 ಗಂಟೆ ತನಕ ತಾವೇನು ಆಪ್ಷನ್ಸು ರೀಅರೇಂಜು ಡಿಲೀಟ್ ಎಲ್ಲ ಇಟ್ಕೊಂಡಿದ್ರಿ ತಮ್ಮ ಲಾಗಿನ್ ಒಳಗಡೆ, ಅದು ಎಂಟೈರ್ ಪೋರ್ಟ್ ಮಾಡಿರ್ತೀವಿ. ತಾವು ಅದನ್ನು ರೀಅರೇಂಜು ಡಿಲೀಟ್ ಮಾಡೋದಿದ್ರೆ ಮಾಡ್ಬೋದು, ರೀಅರೇಂಜ್ ಮಾಡೋದಿದ್ರೆ ತಾವು ಮಾಡಬಹುದು. ಉಳಿದಂತೆ ಹೊಸ ಕಾಲೇಜನ್ನು ಆ್ಯಡ್ ಮಾಡೋದಕ್ಕೆ ಅವಕಾಶ ನಿಮಗೆ ಇದೆಯಾ? ಈಗಾಗಲೇ ನಾನು ಹೇಳಿದ್ದೀನಿ, ಈ 8 ಗೌರ್ಮೆಂಟ್ ಕಾಲೇಜು ಸೀಟ್ ಆಗಿದೆ ಅನ್ನೋ ಕಾರಣಕ್ಕೆ ಅಥವಾ ನೀವು ಫಸ್ಟ್ ರೌಂಡಲ್ಲಿ ಯಾವುದೋ ಒಂದು ಸರ್ಕಾರಿ ಕಾಲೇಜನ್ನು ಅಥವಾ ಮತ್ತಾವುದೋ ಒಂದು ಕಾಲೇಜನ್ನು ಹಾಕಿಲ್ಲ ಅಂತನ್ನೋ ಕಾರಣಕ್ಕೆ ನಿಮಗೆ ಕಾಲೇಜನ್ನು ಆ್ಯಡ್ ಮಾಡೋದಕ್ಕೆ ಅವಕಾಶ ಇಲ್ಲ. ಆದರೆ ಕಾಶ್ ಆ್ಯಂಡ್ ಡೆಪಾಸಿಟ್ ಕಟ್ಟಿರುವಂತಹ ಮೆಡಿಕಲ್ ಡೆಂಟಲ್ ವಿದ್ಯಾರ್ಥಿಗಳು ಚಾಯ್ಸ್ 2 ಹಾಕಿ ಬಂದಿರುವಂಥವ್ರು ಯಾರು ಈ ನಮ್ಮ ಸಿಸ್ಟಮ್ ಒಳಗಡೆ ಇರುವಂಥವ್ರು, ಉದಾಹರಣೆಗೆ ಹೀಗೂ ಇರ್ಬೋದು. ಒಬ್ಬ ಇಂಜಿನಿಯರಿಂಗ್ ಸೀಟ್ ಅಲಾಟ್ ಆಗಿದೆ, ಕಾಶ್ ಆ್ಯಂಡ್ ಡೆಪಾಸಿಟ್ ಕಟ್ಟಿದ್ದ ಅವನು ಲಾಗಿನ್ ಒಳಗಡೆ ಮೆಡಿಕಲ್ ಕಾಲೇಜು ಇತ್ತು, ಬಟ್ ಸೆಕೆಂಡ್ ರೌಂಡಲ್ಲಿ ಇಂಜಿನಿಯರಿಂಗ್ ಸೀಟ್ ಅಲಾಟ್ ಆಯಿತು ಅವನಿಗೆ ಅವ್ನ ರ್ಯಾಂಕಿಗೋಸ್ಕರ. ಆದರೆ ಅವ್ನು ಕಾಶ್ ಆ್ಯಂಡ್ ಡೆಪಾಸಿಟ್ ಕಟ್ಟಿದ್ದಾನೆ, ಅವ್ನು ಲಾಗಿನ್ ಒಳಗಡೆ ಮೆಡಿಕಲ್ ಕಾಲೇಜ್ ಇದ್ದಾವೆ ಅವ್ನ ಇದ್ರೊಳಗೆ ಲಾಗಿನ್ ಒಳಗಡೆ. ಇವ್ರುಗಳಿಗೆಲ್ಲರಿಗೂ ಹೊಸ ಕಾಲೇಜನ್ನು ಆ್ಯಡ್ ಮಾಡೋದಕ್ಕೆ ಅವಕಾಶ ಕೊಡ್ತೀವಿ. ಯಾವಪ್ಪ ಅಂತಂದರೆ ತಮಗೆಲ್ಲ ಗೊತ್ತಿದೆ, ನಮಗೆ ಹೊಸ್ದಾಗಿ ಸೀಟ್ ಮ್ಯಾಟ್ರಿಕ್ಸ್ ಬಂದಿದೆ. 2 ಡೆಂಟಲ್ ಕಾಲೇಜು ನಮಗೆ ಇವತ್ತಿನ ತನಕ ರಿಸೀವ್ ಆಗಿದೆ. BGS ಮತ್ತು ಫಾರೂಕಿ ಡೆಂಟಲ್ ಕಾಲೇಜು ಹೊಸ್ದಾಗಿ ಬಂದಿದೆ. ಮತ್ತು JNMC ಮೆಡಿಕಲ್ ಕಾಲೇಜಿಂದು ಕೆಲವು ಸೀಟ್ಗಳು ತಾವು ನೋಡ್ತೀರಾ, ನಿಮಗೆ ಗೊತ್ತಿರುತ್ತೆ, ಸೀಟ್ ಮ್ಯಾಟ್ರಿಕ್ಸ್ ಪಬ್ಲಿಷ್ ಮಾಡಿದ್ದೀವಿ. ಇವರು ಬಂದಿದ್ದಾರೆ. 3000 ಮಟ್ಟದ್ದು ಸೀಟ್ ಮ್ಯಾಟ್ರಿಕ್ಸ್ ಇನ್ಕ್ರೀಸ್ ಆಗಿದೆ, ಬಟ್ ನಮಗೆ ಇಲ್ಲಿವರೆಗೆ ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ. ಬಂದರೆ ಈ 4 ಕಾಲೇಜು ನಾನು ಎನೇಬಲ್ ಮಾಡ್ತೀನಿ. ಅದರಲ್ಲಿ ಒಂದು ಕಂಡೀಷನ್ ಅರ್ಥ ಮಾಡ್ಕೊಳ್ಳಿ, ಅದನ್ನು ತಾವು ಫಾರೂಕಿ ಡೆಂಟಲ್ ಮೆಡಿಕಲ್ ಕಾಲೇಜ್ ಮತ್ತು JNMC ಮೆಡಿಕಲ್ ಕಾಲೇಜು ಉಚ್ಚ ನ್ಯಾಯಾಲಯದ ಆದೇಶದ ಅನ್ವಯ ನಮಗೆ ಸೀಟ್ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಅದರಂತೆ ನಾವು ಪಬ್ಲಿಷ್ ಮಾಡ್ತಾ ಇದ್ದೀವಿ. ಈ ಸೀಟ್ ಅಲಾಟ್ಮೆಂಟು ನ್ಯಾಯಾಲಯದ ಅಂತಿಮ ಆದೇಶಕ್ಕೆ ಒಳಪಟ್ಟಿರುತ್ತದೆ. ಅದರ ಆಧಾರದ ಮೇಲೆ ತಾವು ಹಾಕ್ಬೋದು. ಯಾರು ನಮ್ಮಲ್ಲಿ ಮೆಡಿಕಲ್ ಡೆಂಟಲ್ ಮಾಕ್ ತಗೊಂಡು ತಮ್ಮಲ್ಲಿರುವಂಥವ್ರು, ಕಾಶ್ ಆ್ಯಂಡ್ ಡೆಪಾಸಿಟ್ ಕಟ್ಟಿರುವಂಥವ್ರು, ಈ ಕಾಲೇಜುಗಳು ತಾವು ಆ್ಯಡ್ ಮಾಡ್ಬೋದು, ಪ್ರಿಯಾರಿಟಿ ಸೆಟ್ ಮಾಡ್ಬೋದು, ತಾವು ಡಿಲೀಟ್ ಮಾಡ್ಬೋದು, ಮಾಡೋದಕ್ಕೆ ಅವಕಾಶ ಇದೆ. ಇದು ತಮಗೆಲ್ಲ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇನ್ನೊಂದು ಸರ್ಪ್ರೈಸ್ ಥಿಂಗು ತಮಗೆ ಸರ್ಕಾರ ಒಂದು ನಿರ್ಧಾರ ಮಾಡಿದೆ. ಏನಪ್ಪ ಅದು ಅಂತಂದರೆ, ತಮಗೆಲ್ಲ ಗೊತ್ತಿದೆ, ಕೆಲವರು ಫಸ್ಟ್ ರೌಂಡಲ್ಲಿ ಅಡ್ಮಿಷನ್ ಆಗಿರೋರು ಇಲ್ಲ 8 ಕಾಲೇಜಲ್ಲಿ ಸೀಟ್ ಜಾಸ್ತಿ ಆಗಿಬಿಟ್ಟಿದೆ ನಮಗೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನಾವು ಅವಾಗ ನನಗಾಗಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಯಾಕೆ ನಾವು ಫಸ್ಟ್ ರೌಂಡಲ್ಲಿ ಚಾಯ್ಸನ್ನು ಹಾಕಲೇಬೇಕು, ನೀವು ಹೋಗಲೇಬೇಕು ಅಂತ ನಾವೇನು ಹೇಳಿರಲಿಲ್ಲ ಅನ್ನುವಂಥದ್ದು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ಸರ್ಪ್ರೈಸ್ ಥಿಂಗ್ ಏನಂತಂದರೆ, ತಮಗೆಲ್ಲ ಗೊತ್ತಿರುವಂತೆ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ರಾಜ್ಯ ಸರ್ಕಾರಗಳು NRI ವಿದ್ಯಾರ್ಥಿಗಳಿಗೆ 15% ಸೀಟನ್ನು ಮೀಸಲಿಡುವಂಥದ್ದಕ್ಕೆ ಅವಕಾಶ ಇದೆ. ತಮಗೆಲ್ಲ ಗೊತ್ತಿದೆ, ಇಲ್ಲಿಯವರೆಗೆ ಖಾಸಗಿ ಮೆಡಿಕಲ್ ಕಾಲೇಜುಗಳಲ್ಲಿ NRI ಸೀಟ್ಗಳನ್ನು ರಿಸರ್ವ್ ಮಾಡಿ ಇಡ್ತಿದ್ರು. ಅದರಂತೆ
NRI ವಾರ್ಡ್ ಮತ್ತು OCI ಕ್ಯಾಂಡಿಡೇಟ್ಗಳನ್ನ ದಾಖಲೆ ಪರಿಶೀಲನೆ ಮಾಡಿ ನಾವೇನೇ ಸೀಟ್ ಅಲಾಟ್ ಮಾಡ್ತಾ ಇದ್ವಿ ಅವರಿಗೆ. ಎರಡನೇ ಸುತ್ತಿನಲ್ಲಿ ಒಂದು ವೇಳೆ ಆ ನಿಗದಿಪಡಿಸಿರುವಂತಹ NRI ಸೀಟ್ಗಳು ಖರ್ಚಾಗಿಲ್ಲ ಅಂದರೆ, ಅಷ್ಟು ಅರ್ಹ ಅಭ್ಯರ್ಥಿಗಳು ಸಿಕ್ಕಿಲ್ಲ ಅಂತಂದರೆ ಅದನ್ನು ಅದರ್ಸಿಗೆ ನಾವು ಮಂಜೂರು ಮಾಡ್ತಾ ಇದ್ವಿ. ಫೀಸ್ ಏನು ಅಂತನ್ನುವಂಥದ್ದು ತಮಗೆಲ್ಲ ಗೊತ್ತಿತ್ತು. ಅದು ಮ್ಯಾಕ್ಸಿಮಮ್ಮು ಕಾಲೇಜ್ ಟು ಕಾಲೇಜ್ ವ್ಯತ್ಯಾಸ ಇರುತ್ತೆ, ತುಂಬ ಹೈಯರ್ ಫೀಸ್ ಇರ್ತಿತ್ತು. ಈಗೇನು 8 ಸರ್ಕಾರಿ ಕಾಲೇಜುಗಳಲ್ಲಿ ಹೊಸದಾಗಿ 50 ಸೀಟ್ಗಳು ಇನ್ಕ್ರೀಸ್ ಆಗಿದೆ. ಅದರಲ್ಲಿ ಸಹ ಸರ್ಕಾರ ನಮಗೆ NRI ಸೀಟ್ಗಳಿಗೆ ನಿಗದಿಪಡಿಸಿ ಕೊಟ್ಟಿದೆ. ಫೀಸು 25 ಲಕ್ಷವನ್ನು ನಿಗದಿಪಡಿಸಿದ್ದಾರೆ. ಅದು ನಾವು ಸೀಟ್ ಮ್ಯಾಟ್ರಿಕ್ಸನ್ನು ಪಬ್ಲಿಷ್ ಮಾಡಿದ್ದೀವಿ. ಸರ್ಕಾರದ ಆದೇಶಗಳನ್ನು ಪಾಲನೆ ಮಾಡುವಂತಹ ಜವಾಬ್ದಾರಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ್ದಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ಯಾರು ನಮ್ಮ ಮೆಡಿಕಲ್ ಕೌನ್ಸಿಲಿಂಗ್ ಪ್ರಕ್ರಿಯೆ ಒಳಗಡೆ ಇದ್ದಾರೆ, ಈಗ ನಾನು ಹೇಳಿದ್ನಲ್ಲ 26 ತಾರೀಕು 1 ಗಂಟೆ ಕಾಶ್ ಆನ್ ಡೆಪಾಸಿಟ್ ಕಟ್ಟಿರುವಂಥವ್ರು ಇದ್ದಾರೆ, ನಿಮ್ಗಳಿಗೆ ಈ 8 ಕಾಲೇಜಿನಲ್ಲಿ ನಿಗದಿಪಡಿಸಿರುವಂತಹ NRI ಸೀಟ್ಗಳೇನಿದೆ, 51 NRI ಸೀಟ್ಗಳು ನಿಗದಿಪಡಿಸಿದ್ದಾರೆ. ಅಷ್ಟು ಕಾಲೇಜಲ್ಲಿ ಅದನ್ನು ನೀವು ಯಾರಾದರೂ ಹಾಕಿಲ್ಲ ಅಂತಂದರೆ ಅದನ್ನು ಹಾಕುವಂಥದ್ದಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದೀವಿ. ಎರಡನೇದು, ಫಸ್ಟು ಸುತ್ತಿನಲ್ಲಿ, ಮೊದಲ ಸುತ್ತಿನಲ್ಲಿ ಈ ಸೀಟು NRIಗೆ ನಿಗದಿ ಆಗಿರಲಿಲ್ಲ. ಕೆಲವು ವಿದ್ಯಾರ್ಥಿಗಳು NRI ಮತ್ತು ಮ್ಯಾನೇಜ್ಮೆಂಟಲ್ಲಿ ಸೀಟನ್ನು ತಗೊಂಡು ಅಡ್ಮಿಷನ್ ಆಗಿದ್ದೀರಾ. ನೀವು ನಮಗೆ ಬಂದು ಕೇಳ್ತೀರಾ ಏನಂತಂದರೆ, NRI ಸೀಟು ಆ ಕಾಲೇಜಲ್ಲಿ ಇತ್ತು ಅಂತಂದಿದ್ದರೆ ನಾವು ಅದನ್ನೇ ಹಾಕ್ತಾ ಇದ್ವಿ. ಒಂದು ವೇಳೆ ಮ್ಯಾನೇಜ್ಮೆಂಟ್ ಅವರು ಕೇಳ್ಬೋದು, NRI ಅಭ್ಯರ್ಥಿಗಳು ಸಿಕ್ಕಿಲ್ಲ ಅಂತಂದರೆ ಅದರ್ಸಿಗೆ ಅಲಾಟ್ ಮಾಡೋದಕ್ಕೆ ಸರ್ಕಾರದ ಆದೇಶ ಇದೆ, ನೀವೇನಾದರೂ ಅವಾಗಲೇ ಕೊಟ್ಬಿಟ್ಟಿತ್ತು ಅಂತಂದಿದ್ದರೆ ನಾವು ಈ ಕಾಲೇಜ್ ಬದಲು ಆ ಕಾಲೇಜನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ ಅಂತ ತಾವು ಕೇಳ್ಬೋದು. ಅಥವಾ ಕೇಳೋದು ಸಹಜ, ಅದು ಕರೆಕ್ಟ್ ಸಹ. ಸರ್ಕಾರ ಈಗ ಆದೇಶ ಕೊಟ್ಟಿರೋದ್ರಿಂದ ಮೊದಲನೇ ಸುತ್ತಿನಲ್ಲಿ ಹೋಗಿ ತಾವು ಚಾಯ್ಸನ್ನು ಹಾಕಿ ಕಾಲೇಜು ಸೇರ್ಪಡೆಗೊಂಡಿರುವಂತಹ NRI ವಿದ್ಯಾರ್ಥಿಗಳು ಹಾಗೂ ಅದರ್ಸ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ, ಆ್ಯಕ್ಚುಲಿ ಅದರ್ಸ್ ಕೆಟಗರಿ ಒಳಗಡೆ ತಾವೇನು ಹೋಗಿ ಅಡ್ಮಿಷನ್ ಆಗಿರುವಂಥವ್ರು ಇದ್ದೀರಾ, ಒಂದು 500 ಅಷ್ಟು ವಿದ್ಯಾರ್ಥಿಗಳು ನಮ್ಮ ರಾಜ್ಯದಲ್ಲಿ ಇದ್ದೀರಾ. ತಾವುಗಳು ಈ 8 ಕಾಲೇಜಿನ NRI ಮತ್ತು ಅದರ್ಸಿಗೆ ಟಿಕ್ ಮಾಡ್ಬೋದು. ಅದ್ಯಾವ್ದು ಸರ್, ಅದರ್ಸ್ ಇಲ್ಲವೇ ಇಲ್ಲಲ್ಲ, ಸರ್ಕಾರ ಫಿಕ್ಸ್ ಮಾಡಿರೋದು NRI ಮಾತ್ರ ಅಲ್ಲ, ಕರೆಕ್ಟ್. ಆದರೆ NRI ಅಭ್ಯರ್ಥಿಗಳು ಸಿಕ್ಕಿಲ್ಲ ಅಂತಂದರೆ ಅದನ್ನು ನಾವು ಅದರ್ಸಿಗೆ ಅಲಾಟ್ ಮಾಡಬೇಕು, ಸೇಮ್ ಫೀಸು 25 ಲಕ್ಷ. ಬಟ್ ಪ್ರೈವೇಟ್ ಕಾಲೇಜಲ್ಲಿ ಏನಾಗುತ್ತೆ, ಅಲ್ಲಿ N ಮತ್ತು Q ಕೋಟಾ ಇರುತ್ತೆ. ಕ್ಯೂನಲ್ಲಿ ಒಂದಷ್ಟು ಜನ ಆಪ್ಷನ್ ಎಂಟ್ರಿ ಮಾಡಿರ್ತಾರೆ, ಎನ್ನಲ್ಲಿ ಒಂದಷ್ಟು ಜನ ಆಪ್ಷನ್ ಎಂಟ್ರಿ ಮಾಡಿರ್ತಾರೆ. ಇವ್ರು ಸಿಕ್ಕಿಲ್ಲ ಅಂದರೆ ಇಷ್ಟು ಸೀಟ್ಗಳ ಕನ್ವರ್ಟ್ ಮಾಡಿ ಹಾಕ್ತೀವಿ. ಬಟ್ ನಮ್ಮ ಗೌರ್ಮೆಂಟ್ ಕಾಲೇಜು, ಸ್ವಾಯತ್ತ ಮೆಡಿಕಲ್ ಕಾಲೇಜುಗಳು ಆ ಕಾರಣಕ್ಕೋಸ್ಕರನೇ ಇದು ಮಾಡಿರುವಂಥದ್ದು. ಆ ಕಾಲೇಜುಗಳಲ್ಲಿ ಈ ಕ್ಯೂ ಸೀಟ್ ಇಲ್ಲ, ನಾವು ಆಮೇಲೆ ಕನ್ವರ್ಟ್ ಮಾಡೋದಕ್ಕಾಗಲ್ಲ, ನಾವು ಆಪ್ಷನ್ ಎಂಟ್ರಿ ತಗೊಂಡಿಲ್ಲ ಅಂತಂದರೆ. ಆ ಕಾರಣಕ್ಕೋಸ್ಕರ ಕಾಶ್ ಆನ್ ಡೆಪಾಸಿಟ್ಟು ಮತ್ತು ಕೋರ್ಸ್ ಫೀಸ್ ಕಟ್ಟಿ ನಮ್ಮ ಕೌನ್ಸಿಲಿಂಗ್, ಮೆಡಿಕಲ್ ಡೆಂಟಲ್ ಕೌನ್ಸಿಲಿಂಗ್ ಪ್ರಕ್ರಿಯೆ ಒಳಗಿರುವಂತಹ ವಿದ್ಯಾರ್ಥಿಗಳೂ ಈ ಸರ್ಕಾರ ನಿಗದಿಪಡಿಸಿರುವಂತಹ 8 ಕಾಲೇಜುಗಳ N ಮತ್ತು Q ಅಂತ ನಾವು ಬೈಫರ್ಕೇಟ್ ಮಾಡಿ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ದಯಮಾಡಿ ನಿಮಗೆ ಆಸಕ್ತಿ ಇದ್ದಲ್ಲಿ ಅದನ್ನು ತಾವು ತಮ್ಮ ಪ್ರಿಯಾರಿಟಿ ಅನುಸಾರ ಹಾಕಿಕೊಳ್ಳಬಹುದು. ಹಾಗೂ ಮೊದಲನೇ ಸುತ್ತಿನಲ್ಲಿ QRN ಅಡಿನಲ್ಲಿ ತಾವು ಸೀಟ್ ಪಡೆದು ಕಾಲೇಜಿಗೆ ಅಡ್ಮಿಷನ್ ಆಗಿದ್ದರೆ ಸಹ ತಾವು ಲಾಗಿನ್ ಆಗಿ, ತಾವು ಎನಿವೆ ನೀವು ಹಣ ಕಟ್ಟಿರೋದ್ರಿಂದ ಮತ್ತೆ ಹಣ ಕಟ್ಟುವಂಥದ್ದಿರಲ್ಲ, ತಾವು ಲಾಗಿನ್ ಆಗಿ ಈ 8 ಕಾಲೇಜುಗಳ N ಮತ್ತು Q ಸೀಟುಗಳನ್ನು ತಾವು ಹಾಕಿಕೊಳ್ಳಬಹುದು. ನಿಮ್ಮ ರ್ಯಾಂಕ್ ಆಧರಿಸಿ ನಾವು ಹಂಚಿಕೆ ಮಾಡುವಂಥದ್ದಕ್ಕೆ ಕ್ರಮ ವಹಿಸ್ತೀವಿ. ಈಗ ಯಾವ ಕಾಲೇಜಲ್ಲಿ ಹೋಗಿ ಅಡ್ಮಿಷನ್ ಆಗಿದ್ದೀರಾ ಅದನ್ನು ತಾವು ಕ್ಯಾನ್ಸಲ್ ಮಾಡ್ಕೊಂಡು ಬರಬೇಕಾಗುತ್ತೆ, ಅದು ಅನಿವಾರ್ಯ. ಇದು ಕಂಪಲ್ಸರಿನೂ ಅಲ್ಲ. ತಮಗೆ ಅಡ್ಮಿಷನ್ ಆಗಿದ್ದೀರಾ, ಸಿಕ್ಕಿರೋ ಕಾಲೇಜು ಚೆನ್ನಾಗಿದೆ, ದಯಮಾಡಿ ನೀವೇನು ಬರೋದಕ್ಕೆ ಹೋಗಬೇಡಿ, ದಯಮಾಡಿ ಅಲ್ಲಿ ವಿದ್ಯಾಭ್ಯಾಸ ಮುಂದುವರಿಸಿ. ಯಾರು ಇಲ್ಲ ನಾನು ಒಂದು ಸರಿ ಟ್ರೈ ಮಾಡ್ತೀನಿ ಗೌರ್ಮೆಂಟ್ ಕಾಲೇಜಲ್ಲೇ 25 ಲಕ್ಷ ಸೀಟ್ ಸಿಗ್ತಿರುವಾಗ ಅನ್ನುವಂತಹ ಆಸಕ್ತಿ ಇದ್ದರೆ, ಮತ್ತಿಲ್ಲಿ ಬಂದಾದಮೇಲೆ ನಿಮಗೆ ಅಲ್ಲಿ ಸಿಕ್ಕಿರೋದು ಆಟೋಮೆಟಿಕ್ ಡಿಲೀಟ್ ಆಗುತ್ತೆ. ಮತ್ತಿಲ್ಲ ಸುಮ್ಮನೆ ನೋಡೋಣ ಅಂತ ಬಂದಿದ್ದೆ, ಇಲ್ಲ ನಾನು ವಾಪಸ್ ಅಲ್ಲಿಗೆ ಹೋಗ್ತೀನಿ. ನೋ, ಉದಾಹರಣೆಗೆ ತಮಗೆ ಯಾವುದೋ ಒಂದು ಪ್ರತಿಷ್ಠಿತ ಮೆಡಿಕಲ್ ಕಾಲೇಜಲ್ಲಿ NRIಯಲ್ಲಿ ಅಡ್ಮಿಷನ್ ಆಗಿದ್ದೀರಾ, ನೀವೇನಾದರೂ ಈಗ ನಮ್ಮಲ್ಲಿ ಭಾಗವಹಿಸಿ ನಿಮಗೆ ಯಾವುದೋ ಚಿಕ್ಕಬಳ್ಳಾಪುರದ ಮೆಡಿಕಲ್ ಕಾಲೇಜಲ್ಲಿ NRI ಸೀಟ್ ಸಿಕ್ತು ಅಂದರೆ ನೀವೀಗ ಅಡ್ಮಿಷನ್ ಆಗಿರೋ ಸೀಟ್ ಆಟೋಮೆಟಿಕಾಗಿ ಬೇರೆಯವರಿಗೆ ಅಲಾಟ್ ಆಗುತ್ತೆ. ಅದನ್ನು ತಮ್ಮ ಮಾಹಿತಿಗೆ ಹೇಳ್ತಾ ಇದ್ದೀನಿ. ಇದು ಇಷ್ಟು ಬದಲಾವಣೆಗಳು. ಬಹುತೇಕ ಸರ್ಕಾರಿ ಕಾಲೇಜಲ್ಲಿ NRI ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಆಗಿದೆ. ಸಾಕಷ್ಟು ವಿದ್ಯಾರ್ಥಿಗಳು, ಪೋಷಕರು ಗೊಂದಲ, ಇದು ಎಲ್ಲ ಸ್ವಲ್ಪ ಟೆನ್ಷನ್ ಇದೆಲ್ಲ ಆಗುತ್ತೆ. ಮತ್ತು MCC ಅವರು ಸಹ ಇನ್ನೂ ಅವರು ಮುಂದುವರಿಸ್ಕೊಳ್ತಾನೆ ಹೋಗ್ತಾ ಇದ್ದಾರೆ.
ಹಾಗಾಗಿ ಇದು ನಮ್ಮ ವ್ಯಾಪ್ತಿಗೆ ಮೀರಿದಂತಹ ವಿಷಯ. ಇದು ನಾವು ಆದಷ್ಟು ಹೆಚ್ಚಿನ ವಿದ್ಯಾರ್ಥಿಗಳ ಪೋಷಕರ ಹಿತದೃಷ್ಟಿಯಿಂದ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ನಾವು ಪ್ರಾಧಿಕಾರದ ವತಿಯಿಂದ. ಇನ್ನೂ ಒಂದು ಹೇಳ್ತೀನಿ ತಮಗೆ, ಇವತ್ತಿನ ಮಾಹಿತಿ ಅಂತಂದರೆ MCC ಅವರು 12ನೇ ತಾರೀಕು ನಮಗೆ ರಿಸಲ್ಟನ್ನು ಕೊಡ್ತಾರೆ. ನಾನು ಸಾಧ್ಯ ಆದರೆ ಅವ್ರು 12ಕ್ಕೆ ಕೊಟ್ಟರೆ ಇದನ್ನು ಕ್ವಿಟ್ ಆಪ್ಷನ್, ನಾನು ಈಗಾಗಲೇ ಹೇಳಿದ್ದೀನಿ, ಮೆಡಿಕಲ್ಲು ಡೆಂಟಲ್ ಅವರಿಗೆ ಕ್ವಿಟ್ ಆಪ್ಷನ್ ಕೊಟ್ಟು ಇನ್ನೊಂದು ಸರಿ ರೀರನ್ ಮಾಡಿಬಿಟ್ಟು ಮತ್ತೆ ನಾನು ಅಡ್ಮಿಷನ್ನಿಗೆ ಕೊಡೋಣ ಅಂತ. ಬಟ್ ಆದರೆ ನನಗೆ ಅನುಮಾನ ಇದೆ, MCC ಅವರು 12ನೇ ತಾರೀಕಿಗೆ ಸಹ ರಿಸಲ್ಟ್ ಕೊಡುವಂಥದ್ದು ಅನುಮಾನ ಇದೆ. ರೀಸನ್ ಏನಂದರೆ ಅದೃಷ್ಟಕ್ಕೆ ದುರದೃಷ್ಟಕ್ಕೆ ಅದು ಏನು ಅಂದ್ಕೊಳ್ಬೋದು ಪೇರೆಂಟ್ಸು, ಈಗಾಗಲೇ ಏನು ಸರ್ಕಾರಿ ಕಾಲೇಜುಗಳಿಗೆ ಇಷ್ಟು ತಡವಾಗಿ ಅವರು ಸೀಟ್ ಮ್ಯಾಟ್ರಿಕ್ಸನ್ನು NMC ಅವರು ಇನ್ಕ್ರೀಸ್ ಮಾಡಿದರು. ಇನ್ನೂ ಪ್ರೈವೇಟ್ ಕಾಲೇಜವರು ಕೆಲವರು ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಸಹ ಸೀಟ್ ಮ್ಯಾಟ್ರಿಕ್ಸು ಸೀಟ್ಗಳು ಇನ್ಕ್ರೀಸ್ ಆಗುತ್ತೆ, ಪರ್ಮಿಷನ್ ಕೊಡುತ್ತೆ ಅನ್ನುವಂಥದ್ದು ಒಂದು ಚರ್ಚೆ. ನಮ್ಮ ರಾಜ್ಯದ ಕಾಲೇಜುಗಳು ಇದ್ದಾವೆ ಇಲ್ಲ ಅನ್ನುವಂಥದ್ದು ನನಗೆ ಮಾಹಿತಿ ಇಲ್ಲ. ಬಟ್ ಆದರೆ ಒಂದಷ್ಟು ದೇಶದ ಸರ್ಕಾರಿ ಖಾಸಗಿ ಮೆಡಿಕಲ್ ಕಾಲೇಜುಗಳ ಸೀಟ್ ಸಹ ಜಾಸ್ತಿ ಆಗ್ತಾಯಿದೆ. ಅದು ಏನಾದ್ರೂ ಇವರು ಜಾಸ್ತಿ ಮಾಡ್ತು ಅಂತಂದರೆ MCC ಅವರು ಅವರ ಶೆಡ್ಯೂಲ್ ಫಾಲೋ ಮಾಡಲಿಕ್ಕಾಗಲ್ಲ. ಅವರಿಗೆ ನಂಬಿ ನಾನು ನಿಮಗೆ ಇಲ್ಲಿ ನಾನು ಬೇರೆ UG ಕೋರ್ಸ್ಗಳಿಗೆ ಅಡ್ಮಿಷನ್ ಹೋಲ್ಡ್ ಮಾಡುವಂಥದ್ದಕ್ಕೂ ಆಗಲ್ಲ. ಹಾಗಾಗಿ ಎನಿವೆ ಈಗ ಹೆಚ್ಚು ಸೀಟು 300 ಏನು ನಮ್ಮ ಈಗ ರಾಜ್ಯ ಸರ್ಕಾರ ಏನು 400 ಸೀಟ್ಗಳು ಬಂದಿದೆ, ಇದನ್ನಂತೂ ಹಾಕಿ ನಾನು ರೀರನ್ ಮಾಡುವಂಥದ್ದಕ್ಕಂತೂ ನನ್ನ ಕೈಯಲ್ಲಿರುವಂಥದ್ದು ಇದು. ಹಾಗಾಗಿ ಅದೊಂದು ರೀರನ್ ಮಾಡ್ತೀನಿ. ಎಲ್ಲ ಸುಸೂತ್ರವಾಗಿ ಹೋಗಿ AICTE ಅವರು ಏನಾದರೂ ನಮ್ಮ ಟೈಮ್ ಟೇಬಲ್ ಮುಂದುವರೆದ್ರೆ ನಮ್ಮ ಮುಂದಿನ ಸುತ್ತಿನ ಮುಂದಿನ ತೀರ್ಮಾನಗಳು ಟೈಮ್ ಟೇಬಲ್ ಸ್ವಲ್ಪ ಬದಲಾವಣೆ ಆಗಿರುತ್ತೆ. AICTE ಅವರು ಏನಾದರೂ 15ನೇ ತಾರೀಕಿನ ಕಟ್ ಆಫನ್ನು ಮುಂದುವರಿಸಲಿಲ್ಲ ಅಂತಂದರೆ ನಮ್ಮ ತೀರ್ಮಾನಗಳು ಬೇರೆ ಆಗಿರುತ್ತೆ. ಅದಕ್ಕೆ ಸದ್ಯಕ್ಕೆ ನೀವು ನಮ್ಮ ಒಂದು ನಿರ್ದೇಶನ ಏನು ಫೋಕಸ್ ಮಾಡಬೇಕು ಅಂದರೆ ಇಲ್ಲಿವರೆಗೆ ನಾನು ಹೇಳಿರುವಂಥದ್ದೇನಿದೆ ಇದ್ರ ಮೇಲೆ ಫೋಕಸ್ ಮಾಡಿ, ಈ ರೀಅರೇಂಜ್ ಮಾಡುವಂಥದ್ದು, ಯಾಡ್ ಮಾಡುವಂಥದ್ದು, ಡಿಲೀಟ್ ಮಾಡುವಂಥದ್ದು ಸಮಯ ಕಡಿಮೆ ಇದೆ. ದಯಮಾಡಿ ಈ ಸಮಯದ ಒಳಗಡೆನೇ ತಾವು ಮಾಡಬೇಕು ಅಂತನ್ನುವಂಥದ್ದು ನನ್ನ ವಿನಂತಿ. ಇವತ್ತು ನಾವು ಪಬ್ಲಿಷ್ ಮಾಡ್ತಾಯಿದ್ದೀವಿ ಟೈಮ್ ಟೇಬಲನ್ನು. ದಯಮಾಡಿ ಎಲ್ಲ ಕಾಶ್ ಆ್ಯಂಡ್ ಡೆಪಾಸಿಟ್ಟು ಅಂತೂ ಕಟ್ಟುವಂಥದ್ದಿಲ್ಲ. ಹೊಸ್ದಾಗಿ ಬರುವಂಥವ್ರು 10,000 ಬ್ಯಾಂಕ್ ಟೈಮ್ ಅಗತ್ಯ ಏನಿಲ್ಲ, ಆನ್ಲೈನ್ ಪೇಮೆಂಟ್ ಮಾಡುವಂಥದ್ದಕ್ಕೆ ಅವಕಾಶಗಳಿರ್ತವೆ. ದಯಮಾಡಿ ತಾವು ಕೋಆಪ್ರೇಷನ್ ಕೊಡಿ ನಮಗೆ. ಯಾಕೆಂತಂದರೆ ನಾವು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಮೆಡಿಕಲ್ಲು ಡೆಂಟಲ್ ಅವ್ರನ್ನೂ ಇದಕ್ಕೆ ಹಾಕಿ ರೀರನ್ ಮಾಡಿದರೆ ಅಟ್ಲೀಸ್ಟ್ 400 ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅಂತನ್ನುವಂಥದ್ದು ನಿಮಗೆ ವಿನಂತಿಯನ್ನು ಮಾಡ್ತಾ, ನಾವು ಪ್ರಾವಿಷನಲ್ ರಿಸಲ್ಟ್ ಏನಿತ್ತು ಅದು ಆದಮೇಲೆ ಈಗ ನಿಮಗೆ ಒಂದು ಮಾಹಿತಿಗೆ ಹೇಳ್ತೀನಿ. 64 ವಿದ್ಯಾರ್ಥಿಗಳು ಪ್ರಾವಿಷನ್ ಮೆಡಿಕಲ್ ಮತ್ತು ಡೆಂಟಲಲ್ಲಿ ಬಂದಿಲ್ಲ. ರೀಸನ್ ಏನಂತಂದರೆ ಅವರು ಚಾಯ್ಸ್ 3 ಹಾಕಿದ್ದಾರೆ, 1 ಲಕ್ಷ ಕಾಶ್ ಆ್ಯಂಡ್ ಡೆಪಾಸಿಟ್ ಕಟ್ಟಿದ್ದಾರೆ. ಅದರಲ್ಲಿ ತಮಗೆ ಗೊತ್ತಿರಬೇಕು, ಅಗ್ರಿ ಬಟನ್ ಅಮ್ಕಬೇಕು ನಿಮ್ಮದೆಲ್ಲ ಪೋರ್ಟ್ ಆಗೋದಕ್ಕೆ ಅಂತ ಹೇಳಿದ್ವಿ. 64 ವಿದ್ಯಾರ್ಥಿಗಳು ಅಗ್ರಿ ಬಟನ್ ಅಮ್ಕಿಲ್ಲ. ಅವ್ರುಗಳೆಲ್ಲ ಬಂದು ಮನವಿ ಕೊಟ್ಟರು ಮೆಡಿಕಲಿಗೆ ಸಂಬಂಧಪಟ್ಟಂತೆ. ಏನಿವೆ ಪ್ರಾವಿಷನಲ್ಲಿದೆ ಅಂತೇಳಿ ನಾವು ಅದು ಕನ್ಸಿಡ್ರ್ ಮಾಡಿರಲಿಲ್ಲ. ಆ 64 ವಿದ್ಯಾರ್ಥಿಗಳು ಈಗ ನಾವು ಕನ್ಸಿಡ್ರ್ ಮಾಡ್ತೀವಿ. ಬಟ್ ಆದರೆ ಅವ್ರಿಗೆ ಎಷ್ಟು ಜನಕ್ಕೆ ಅಲರ್ಟ್ ಆಗುತ್ತೆ ಆಗಲ್ಲ ಅನ್ನುವಂಥದ್ದು ನನಗೇನು ಗೊತ್ತಿಲ್ಲ. ಯಾಕೆಂದರೆ ಕೆಲವರೆಲ್ಲ ತುಂಬ ಸೂಕ್ಷ್ಮವಾಗಿ ವಾಚ್ ಮಾಡ್ತಾರೆ. ಅಲ್ಲ, ಮಾಡಬೇಕು ಸಹ ನೀವು. ನೋಡಿ ಮಾಕಲ್ಲಿ ಇವ್ರು ಇರಲಿಲ್ಲ, ಈಗ ಇನ್ನೊಂದು ಸರಿ ಮಾಡಿದಾಗ ಬಂದಿದ್ದಾರೆ, ಯಾರಿಗೋ ಬಿಟ್ಬಿಟ್ಟಿದ್ದಾರೆ. ಎಲ್ಲ ನೀಟ್ ಎಕ್ಸಾಮ್ ಬರೆದಿರೋರು ಎಲಿಜಿಬಲ್ ಇರುವಂಥವ್ರೇ. ಬಟ್ ಅವರು ನಾವು ಪ್ರಾವಿಷನಲ್ ಮಾಡಿದಾಗ ಬಂದು ಅಬ್ಜೆಕ್ಷನ್ ಕೊಟ್ಟರು, ನಾವು ಅದನ್ನು ಹಾಗೆ ಇಟ್ಕೊಂಡು ಈಗ ಕನ್ಸಿಡ್ರ್ ಮಾಡ್ತೀವಿ. ಆಮೇಲೆ ಇನ್ನೂ ಒಂದು ಕೆಲವರು ಏನೋ ಸೀಟ್ ವ್ಯತ್ಯಾಸ ಆದರೆ ಡಿಲೀಟ್ ಮಾಡೋಕ್ಕೆ ಯಾಕೆ ಬಿಟ್ರಿ, ಹೊಸ್ದಾಗಿ ಯಾಕೆ ಬಿಟ್ರಿ, ರೀಅರೇಂಜಿಗೆ ಬಿಡಬಾರ್ದಾಗಿತ್ತು. ನೋಡಿ, ಏನೇ ಬಿಟ್ಟರೆ ಏನೇ ಡಿಲೀಟು ರೀಅರೇಂಜ್ ಎಲ್ಲ ಆಯ್ತು ಅಂತಂದರೆ ಯಾರು ಮಾಡ್ತಾರೆ? ನೀಟ್ ರ್ಯಾಂಕ್ ಇರುವಂಥವ್ರೇ. ಯಾರೋ ಒಂದು ನೀಟ್ ರ್ಯಾಂಕೇ ಇಲ್ದಿರೋರಿಗೆ ನಾವೇನು ಬಿಡ್ತಾ ಇಲ್ಲ. ಹೊಸ್ದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ನಾವೇನಾದರೂ ಬಿಡ್ತಾ ಇದ್ದೀವಾ? ಇಲ್ಲ. ನಮ್ಮ ಸಿಸ್ಟಮ್ ಒಳಗೆ ಇರುವಂಥವ್ರೇ. ಉದಾಹರಣೆಗೆ ಶ್ರೀನಿವಾಸ ಮೆಡಿಕಲ್ ಕಾಲೇಜು ಮಂಗಳೂರದ್ದು ಮೊದಲ ಸುತ್ತಿನ ಕೊನೆ 1-2 ದಿನದಲ್ಲಿ ಅವರು ಪ್ರೈವೇಟ್ ಸೀಟಿಗೆ ಫೀಸನ್ನು ಜಾಸ್ತಿ ಮಾಡಿದರು. ಪಾಪ ಪೇರೆಂಟ್ಸು ನೋಡಿಲ್ಲ, ಅವರು 12 ಲಕ್ಷನೇ ಹಾಕ್ಕೊಂಡು ಬಿಟ್ಟಿದ್ದಾರೆ. ಅದು ಈಗ 22 ಲಕ್ಷ ಆಗಿದೆ, ನಮಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡು. ಎನಿವೆ ನಮ್ಮದು ಪ್ರಾವಿಷನಲ್ಲಿದೆ ಮತ್ತು ಅದೇ ಡಿಸರ್ವ್ ನೀಟ್ ರ್ಯಾಂಕ್ ಇರುವಂಥ ವಿದ್ಯಾರ್ಥಿಗಳವರು. ಹಾಗಾಗಿ ಬೇರೆ ಪೇರೆಂಟ್ಸು ವಿದ್ಯಾರ್ಥಿಗಳು ಏನು ಗೊಂದಲಕ್ಕೆ ಒಳಗಾಗುವಂಥ ಅಗತ್ಯ ಇಲ್ಲ. ಹೆಚ್ಚಿನ ವಿದ್ಯಾರ್ಥಿಗಳು ಪೇರೆಂಟ್ಸಿಗೆ ಅನುಕೂಲ ಆಗುವ ಹಿನ್ನೆಲೆ ಒಳಗಡೆ ನಾವು ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಗಳನ್ನು ನಾವು ಮಾಡಬೇಕಾಗುತ್ತೆ. ಮಾಡಿದ್ದೀವಿ. ತಮ್ಮ ಸಹಕಾರ ಇರುತ್ತೆ ಅಂತೇಳಿ ಭಾವಿಸ್ತಾ, ತಾವು ಈ ಟೈಮನ್ನು ಸರಿಯಾಗಿ ಪಾಲನೆ ಮಾಡಿ ಅಂತೇಳಿ ಮತ್ತೊಮ್ಮೆ ತಮಗೆಲ್ಲರಿಗೂ ವಿನಂತಿಯನ್ನು ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ತಮಗೆಲ್ಲರಿಗೂ ಪ್ರಾಧಿಕಾರದ ವತಿಯಿಂದ ನಮಸ್ಕಾರಗಳು.